ಈ ದಿನದ ದಕ್ಷಿಣ ವಲಯ 3 ಈ ಒಂದು ವಲಯದ ಶಿಕ್ಷಕರ ದಿನಾಚರಣೆ ಮತ್ತು ನಿವೃತ್ತ ಶಿಕ್ಷಕರ ಸನ್ಮಾನ ಈ ಕಾರ್ಯಕ್ರಮದ ಆಗಮಿಸಿರ್ತಕ್ಕಂಥ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ ಮತ್ತು ನನ್ನ ನೆಚ್ಚಿನ ಶಿಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ, ಮುಖ್ಯವಾಗಿ ವೇದಿಕೆಯಲ್ಲಿರ್ತಕ್ಕಂಥ ಪುಟ್ಟಣ್ಣ ಸರ್ಗೆ ಮತ್ತು ಸ್ವರೂಪ್ ಸರ್ ಅವರಿಗೆ ಧನ್ಯವಾದಗಳನ್ನು ವಂದನೆಗಳನ್ನು ಸಲ್ಲಿಸ್ತಾ, ಎಲ್ಲ ಸಂಘಟನೆಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಅವರಿಗೆ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತಾ, ಕೆಲವು ವಿಷಯಗಳನ್ನು ನಾನು ತಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ನಮಗೆಲ್ಲರಿಗೂ ಗೊತ್ತಿದೆ, ತಾವೆಲ್ಲರೂ ಶಿಕ್ಷಕರಾಗಿ ಸುದೀರ್ಘವಾಗಿ ಅನೇಕ ವರ್ಷಗಳ ಕಾಲ ಸೇವೆ ಸಲ್ಲಿಸ್ತಾ ಇದ್ದೇವೆ. ಶಿಕ್ಷಣ ಕ್ಷೇತ್ರದಲ್ಲಿ ಇರ್ತಕ್ಕಂಥ ತಮ್ಮೆಲ್ಲರಿಗೂ ಸಹ ಅನೇಕ ಜವಾಬ್ದಾರಿಗಳೇನಿದೆ. ಸರ್ಕಾರದ ವಿವಿಧ ಕಾರ್ಯಕ್ರಮಗಳ ಕಾರ್ಯಚಟುವಟಿಕೆಗಳ ಜೊತೆಗೆ ಮಕ್ಕಳಿಗೆ ಕಲಿಸ್ತಕ್ಕಂಥ ಒಂದು ಗುರುತರವಾದ ಒಂದು ಜವಾಬ್ದಾರಿ ಇದೆ. ಅದನ್ನು ತಾವೆಲ್ಲ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದೀರಾ ಮತ್ತು ಈ ಒಂದು ಪವಿತ್ರವಾದ ಮತ್ತು ಗುರುತರವಾದ ಒಂದು ಜವಾಬ್ದಾರಿಯನ್ನು ತಾವು ನಿರ್ವಹಿಸ್ತಾ ಇರೋದಕ್ಕೆ ತಾವೆಲ್ಲರಿಗೂ ನಾನು ಅಭಿನಂದನೆಗಳನ್ನು, ಧನ್ಯವಾದಗಳನ್ನು. ಹಲೋ ಮೇಡಮ್, ದಯವಿಟ್ಟು ಶಾಂತ ರೀತಿಯಿಂದ ಅವರ ಮಾತುಗಳನ್ನು ಆಲಿಸಬೇಕು. ಯಾಕೆಂದರೆ ಅವರು ಶಿಕ್ಷಣದ ಬಗ್ಗೆ ಅನೇಕ ಮಹತ್ವವಾದ ವಿಚಾರಗಳನ್ನು ತಮಗೆ ತಿಳಿಸ್ಕೊಡ್ಲಿಕ್ಕೆ ಈ ವೇದಿಕೆಗೆ ಬಂದಿದ್ದಾರೆ. ನಮ್ಮ ಮೇಡಮ್ರವರ ಸಹಪಾಠಿಗಳವರು, ಅವರು ಹಿರಿಯರು, ಹಾಗಾಗಿ ಮಹತ್ವವಾಗಿರ್ತಕ್ಕಂಥ ಶೈಕ್ಷಣಿಕ ಮಾಹಿತಿ ನಮಗೆ ಲಭ್ಯವಾಗುತ್ತೆ. ನಾವು ಗಲಾಟೆ ಮಾಡ್ತಾ ಇದ್ರೆ ಅವ್ರು ಏನು ಹೇಳಬೇಕು, ನೀವೇನು ಕೇಳಿಸ್ಕೋಬೇಕು ಅಂತ ಗೊತ್ತಾಗುತ್ತೆ. ದಯಮಾಡಿ ಸಹಕರಿಸಬೇಕು ಅಂತ ಹೇಳಿ ಎಲ್ಲರೂ ಮನವಿಯನ್ನು ಮಾಡ್ತಾರೆ. ಸೊ ತಮ್ಮೆಲ್ಲರಿಗೂ ಸಹ ಈ ಶಿಕ್ಷಕ ವೃತ್ತಿಯಲ್ಲಿ ತಾವೆಲ್ಲ ಏನು ಮುಂದುವರಿತಾ ಇದ್ದೀರಾ, ಮೊದಲು ತಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನು, ನಿಮ್ಮ ಕೆಲಸಕ್ಕೆ ನಾನು ಮೆಚ್ಚುಗೆಯನ್ನು ಮತ್ತು ಒಂದು ಈ ಕ್ಷೇತ್ರದಲ್ಲಿ ತಾವು ತೊಡಗಿಸ್ಕೊಂಡಿರೋದಕ್ಕೆ ತಮ್ಮೆಲ್ಲರಿಗೂ ಒಂದು ಧನ್ಯವಾದವನ್ನು ತಿಳಿಸ್ತಾ, ಬಹಳ ಮುಖ್ಯವಾಗಿ ಕೆಲವು ವಿಷಯಗಳನ್ನು ಒಂದು 20-25 ನಿಮಿಷದೊಳಗೆ ನಾನು ಒಂದು ಅರ್ಧ ಗಂಟೆ ಒಳಗೆ ಮುಗಿಸಿ ಅಂತ ಹೇಳಿದ್ದಾರೆ. ನಾನು ದೀರ್ಘ ಸಮಯ ತೊಗೊಂಡ್ರೆ ನನಗೆ ಸ್ವಲ್ಪ ಎಚ್ಚರಿಸಿ ಅಂತ ಹೇಳ್ತಾ, ನಮ್ಮೆಲ್ಲರಿಗೂ ಗೊತ್ತಿದೆ ಮೇಷ್ಟ್ರುಗಳು ನಾವು ನಿಲ್ಲಿಸಲ್ಲ ಬೇಗ, ನಾನು ಸಹ ಟೀಚರೇನೆ. ಈ ದೃಷ್ಟಿಯಲ್ಲಿ ಕೆಲವು ವಿಷಯಗಳನ್ನು ನಾವು ನಿಮ್ಮ ಜೊತೆಗೆ ನಿಮ್ಮಲ್ಲಿ ಒಂದು ಅವಲೋಕನವನ್ನು ಆಗಲಿಕ್ಕೆ ಒಂದಷ್ಟು ಸಹಾಯ ಆಗ್ಬೋದು ಅನ್ನುವಂಥ ವಿಷಯಗಳನ್ನು ನಾನು ಚರ್ಚೆ ಮಾಡಿ ಬಯಸ್ತೇನೆ. ನಾವೆಲ್ಲರ ಶಿಕ್ಷಕರು ಆಗಿರ್ತಕ್ಕಂಥವರು ಒಂದು ವಿಷಯವನ್ನು ನಾವು ಪ್ರಶ್ನೆ ಹಾಕ್ಕೊಂಡ್ರೆ, ಯಾವ ಶಿಕ್ಷಕರನ್ನು ನಾವು ನೆನಪಿಟ್ಕೊಳ್ತೇವೆ ಅನ್ನುವಂಥದ್ದು ಬಹಳ ಒಂದು ಕುತೂಹಲಕಾರಿಯಾದ ಒಂದು ಪ್ರಶ್ನೆ. ನೀವು ಈ ಪ್ರಶ್ನೆಗೆ ಉತ್ತರವನ್ನು ನಿಮ್ಮ ಮನೆಯ ನಿಮ್ಮ ಮಕ್ಕಳಿಗೋ ಅಥವಾ ನೀವೇನೋ ಮತ್ತು ನಿಮ್ಮ ಸ್ನೇಹಿತರಿಗೂ ಕೇಳ್ಕೊಳ್ಳಿ. ಯಾರನ್ನ ನೆನಪಿನಲ್ಲಿ ಇಟ್ಕೊಳ್ತೇವೆ ನಾವು, ಯಾವ ಟೀಚರ್ಸನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ತೇವೆ. ನಮಗೆ ಇಷ್ಟು ವರ್ಷ ಆದಮೇಲೆ ನಾವು ಶಿಕ್ಷಕರಾಗಿದ್ದೀವಿ ಅಥವಾ ಬೇರೆ ಬೇರೆ ವೃತ್ತಿಯಲ್ಲಿದ್ದೀವಿ, ನಮಗೆ ನೆನಪಿರುವಂತಹ ಶಿಕ್ಷಕರು ಯಾರು ಅನ್ನುವಂಥದ್ದು. ಬಹಳ ಚೆನ್ನಾಗಿ ಪಾಠ ಮಾಡಿರ್ತಕ್ಕಂಥವ್ರನ್ನ ಇಷ್ಟಪಡ್ತೀವೋ ನಾವು ಅಥವಾ ನೆನಪಿಟ್ಕೊಂಡಿರ್ತೀವೋ, ಮತ್ತು ಎಂಥವ್ರನ್ನ ನಾವು ನೆನಪಿಟ್ಕೊಳ್ತೀವಿ ಅಂತೀವಿ. ಬಹಳ ಮುಖ್ಯವಾಗಿ ಬೋಧನೆಯನ್ನು ಮಾಡ್ತಕ್ಕಂಥದ್ದೇನಿದೆ, ತುಂಬ ಚೆನ್ನಾಗಿ ಪಾಠ ಮಾಡ್ತಕ್ಕಂಥವ್ರನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ತೀವಿ, ಇಲ್ಲ ಅಂತಲ್ಲ. ಅದಕ್ಕಿಂತಲೂ ಮುಖ್ಯವಾಗಿ ವಿದ್ಯಾರ್ಥಿಯಾಗಿ ನನ್ನನ್ನು ಪ್ರೀತಿಸಿದಂಥವ್ರನ್ನ, ನನ್ನನ್ನು ಕೈ ಹಿಡಿದಂಥವ್ರನ್ನ, ನನಗೆ ಸಹಾಯ ಮಾಡಿದಂಥವ್ರನ್ನ, ಸಹಾಯ ಅಂದರೆ ಕಲಿಕೆಯ ಹಾದಿಯಲ್ಲಿರ್ಬೋದು ಅಥವಾ ಶಿಕ್ಷಣ ಕಲಿಯುವಂತಹ ಸನ್ನಿವೇಶದಲ್ಲಿ ನನಗೆ ಬೇರೆ ಬೇರೆ ರೀತಿಯಲ್ಲಿ ನನಗೆ ಸಹಾಯ ಮಾಡಿದಂಥವ್ರನ್ನ, ನನ್ನನ್ನು ವಿದ್ಯಾರ್ಥಿಯಾಗಿ ಪ್ರೀತಿಸಿದಂಥವ್ರನ್ನ, ನನ್ನನ್ನು ಮೆಚ್ಚಿದಂಥವ್ರನ್ನ, ನಾನು ವಿದ್ಯಾರ್ಥಿಯಾಗಿ ಅವರನ್ನು ಇಷ್ಟಪಡ್ತೀನಿ, ಅವ್ರನ್ನ ನೆನಪಿನಲ್ಲಿ ಇಟ್ಕೊಳ್ತೀನಿ ಅನ್ನುವಂಥದ್ದು. ಬಹಳ ಮುಖ್ಯವಾಗಿ ನನ್ನ ಆತ್ಮಗೌರವಕ್ಕೆ ಧಕ್ಕೆ ತರದೇ ಇರುವಂತಹ ಶಿಕ್ಷಕರನ್ನ, ನಾನೊಬ್ಬ ವಿದ್ಯಾರ್ಥಿಯಾಗಿ ನನಗೆ ಆತ್ಮಗೌರವ ಇರುತ್ತೆ, ಅದಕ್ಕೆ ಧಕ್ಕೆ ತರದೇ ಇರತಕ್ಕಂಥ ಶಿಕ್ಷಕರನ್ನ ನಾನು ಪ್ರೀತಿಸ್ತೀನಿ, ನೆನಪಿನಲ್ಲಿ ಇಟ್ಕೊಳ್ತೀನಿ ಅನ್ನುವಂಥದ್ದು. ಕರುಣಾಮಯಿ ಶಿಕ್ಷಕರನ್ನ, ದಯಾಪರ ಶಿಕ್ಷಕರನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ತೇವೆ ಅನ್ನೋದು. ನಮಗೆಲ್ಲ ಗೊತ್ತಿದೆ, ಎಕ್ಸಲೆಂಟ್ ಟೀಚಿಂಗ್ ಏನಿದೆ, ಎಕ್ಸಲೆಂಟ್ ಟೀಚಿಂಗ್ನಷ್ಟೇ ಇಂಪಾರ್ಟೆಂಟ್ ಈ ಎಲ್ಲ ಗುಣಗಳು. ಮಕ್ಕಳನ್ನು ಪ್ರೀತಿಸ್ತಕ್ಕಂಥವ್ರು, ಮೃದುವಾಗಿ ಅವರನ್ನು ಗಮನಿಸ್ತಕ್ಕಂಥವ್ರು. ಒಂದು ಕತೆ ನೆನಪಿಗೆ ಬರುತ್ತೆ ನನಗೊಂದು. ಒಬ್ಬ ವಿದ್ಯಾರ್ಥಿ, ಆ ವಿದ್ಯಾರ್ಥಿಯ ಹೆಸರು ಮುಖ್ಯ ಅಲ್ಲ, ಈ ಸ್ಟೋರಿಯನ್ನು ನಾವು ನೋಡೋಣ. ಸೊ ಆ ವಿದ್ಯಾರ್ಥಿ ಮನೆಯಲ್ಲಿ ಬಹಳ ಸಮಸ್ಯೆ. ನಮಗೆ ಗೊತ್ತಿದೆ, ನಮ್ಮ ತರಗತಿ ಒಳಗೆ ಇರ್ತಕ್ಕಂಥ ಎಷ್ಟೋ ವಿದ್ಯಾರ್ಥಿಗಳ ಹಿನ್ನೆಲೆಗಳು ಏನೇನೋ ಇರುತ್ತೆ. ತಂದೆ ತಾಯಿ ಕುಡಿತದಲ್ಲಿರ್ತಾರೆ, ಬ್ರೋಕನ್ ಫ್ಯಾಮಿಲೀಸ್, ಕುಟುಂಬಗಳು ಒಡೆದೋಗಿರ್ತವೆ, ಮನೆಯಲ್ಲಿ ಕಷ್ಟ ಇರುತ್ತೆ. ಇಂತಹ ಅನೇಕ ಹಿನ್ನೆಲೆಗಳಿಂದ ನಮ್ಮ ಮಕ್ಕಳು ನಮ್ಮ ಶಾಲೆಗಳಿಗೆ ಬರ್ತಾರೆ.
ಅಂತಹ ಒಂದು ಕುಟುಂಬದಿಂದ ಬಂದಂತಹ ಒಬ್ಬ ವಿದ್ಯಾರ್ಥಿ. ಅವನು ನಿಮಗೆ ಗೊತ್ತಿರ್ಬೋದು, ಅಂತಹ ಫ್ಯಾಮಿಲಿಯಿಂದ, ಅಂಥ ಕುಟುಂಬದಿಂದ ಬಂದಿರತಕ್ಕಂಥ ಮಕ್ಕಳಿಗೆ ಮೊದಲನೇ ಅವ್ರಿಗೊಂದು ರೀತಿಯಲ್ಲಿ ಬೇಸರ ಇರುತ್ತೆ, ಗುಗುಡ ಇರುತ್ತೆ, ನೋವಿರುತ್ತೆ, ನನ್ನನ್ನು ಯಾರೂ ನೋಡುವಲ್ಲ, ನನ್ನನ್ನು ಗಮನಿಸಲ್ಲ ಅನ್ನೋದು. ಇವನು ಅಂತಹದೇ ಒಂದು ಕೀಳರಿಮೆಯಿಂದ, ಅಧೈರ್ಯದಿಂದ ಶಾಲೆಗೆ ಬರ್ತಾ ಇರ್ತಾನೆ. ತೊಟ್ಕೊಳ್ಳಿಕ್ಕೆ ಬಟ್ಟೆ ಸರಿಯಾಗಿರಲ್ಲ, ಯಾವುದು ಯೂನಿಫಾರ್ಮ್. ಕೊನೆಗೆ ಅವ್ರ ಶಿಕ್ಷಕರು ಅವನನ್ನು ಗಮನಿಸ್ತಾರೆ. ಈ ಕಥೆ ನಿಮ್ಮ ಶಾಲೆಯಲ್ಲಿ ನಡೆದಿರ್ಬೋದು. ಅವರು ಅದನ್ನು ಗಮನಿಸಿ ಅವರನ್ನು ಪ್ರೀತಿಯಿಂದ ಮಾತಾಡಿಸ್ತಾರೆ, ಅವರನ್ನು ಮನೆ ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ಅವನಿಗೆ ತಿಂಡಿ ಏನಾದರೂ ಕೊಡಲಿಕ್ಕೆ, ತಿನ್ನೋದಕ್ಕೆ ಕೊಡ್ತಿರ್ತಾರೆ. ಅಂಥವನನ್ನು ಒಂದು ಸರಿ ಅವನಿಗೆ ಗೊತ್ತಾಗುತ್ತೆ ಅವನಿಗೆ ಒಳ್ಳೆ ಬಟ್ಟೆ ಇಲ್ಲ ಅಂತೇಳಿ. ಒಂದು ದಿವಸ ಅವನನ್ನು ಕರೆಸಿ ಅವನಿಗೆ ಒಂದು ಪ್ಯಾಕೆಟನ್ನು ಕೊಡ್ತಾರೆ. ಆ ಪ್ಯಾಕೆಟನ್ನು ಅವನು ಮನೆಗೆ ತೊಗೊಂಡೋಗಿ ಓಪನ್ ಮಾಡೋವರೆಗೂ ಅವನಿಗೆ ಸಮಾಧಾನ ಇರಲ್ಲ. ಮನೆಗೆ ಹೋಗಿ ತೆಗೆದು ನೋಡ್ತಾನೆ, ಅದರೊಳಗಡೆ 2 ಜೊತೆ ಅವನಿಗೆ ಬಟ್ಟೆ ಇರುತ್ತೆ, ಶರ್ಟ್ಸ್ ಇರುತ್ತೆ. ಅವನಿಗೆ ನಿಜಕ್ಕೂ ಮೈ ತುಂಬಿ ಬರುತ್ತೆ. ಅವನ ಬದಲಾವಣೆಯ ದಿನ ಅದು. ಯಾಕೆಂದರೆ ತುಂಬ ಕಠಿಣ ಪರಿಸ್ಥಿತಿಯಿಂದ ಬಂದಂಥವನಿಗೆ ಅವನನ್ನು ಒಂದು ಪ್ರೀತಿಯಿಂದ, ಅವನನ್ನು ಕಷ್ಟವನ್ನು ನೋಡಿ ಅರ್ಥ ಮಾಡಿಕೊಂಡಂತಹ ಶಿಕ್ಷಕರು ಅವನಿಗೆ ಬಟ್ಟೆಯನ್ನು ನೋಡಿ ಕೊಟ್ಟಿದ್ದಾರೆ ಅಂದರೆ ಅಲ್ಲಿಂದ ಅವನೊಬ್ಬ ಮಹಾನ್ ವ್ಯಕ್ತಿ ಆದಂತ. ಇಂತಹ ಕಥೆಗಳು ಬೇಕಾದಷ್ಟಿದೆ, ನಮ್ಮ ಶಾಲೆಗಳಲ್ಲಿದೆ, ನಿಮ್ಮಲ್ಲೇ ಇದೆ. ಸೊ ಈ ದೃಷ್ಟಿಯಿಂದ ನೋಡಿದಾಗ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥದ್ದೇನು? ಪ್ರೀತಿ. ಆ ಪ್ರೀತಿ ಕೊಡುವಂತಹ ಶಿಕ್ಷಕರು ಏನಿದ್ದಾರೆ ಅವರು ಶ್ರೇಷ್ಠ ಶಿಕ್ಷಕರಾಗ್ತಾರೆ ಅಂತ. ತಮ್ಮ ಬೋಧನೆಯ ಗುಣಮಟ್ಟಕ್ಕಿಂತ ಶ್ರೇಷ್ಠ ಶಿಕ್ಷಕರು. ಸೊ ಇದು ಒಂದು ಇನ್ನೊಂದು ನನಗೆ ಒಂದು ಕಥೆ ನೆನಪು ಬರುತ್ತೆ. ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಸಂಗ. ಲೆಸ್ ಬ್ರೌನ್ ಅನ್ನುವಂತಹ ಒಬ್ಬನು ಅಮೆರಿಕಾದ ಜಗತ್ಪ್ರಸಿದ್ಧ ಮೋಟಿವೇಶನಲ್ ಸ್ಪೀಕರ್ ಬ್ರೌನ್ ಅಂತ. ಚಿಕ್ಕವನಿದ್ದಾಗ ಅವನು ದಡ್ಡ, ಅವರು ಟ್ವಿನ್ಸ್, ಅವರು ಅವಳಿ ಜವಳಿ ಅವರು. ಸೊ ಆ ಬ್ರೌನ್ನ ಇನ್ನೊಬ್ಬ ಸಹೋದರ ಏನಿದ್ದಾನೆ ವೆಸ್ಲಿ ಬ್ರೌನ್ ಅಂತ. ಇವನು ಲೆಸ್ ಬ್ರೌನ್, ಅವನು ವೆಸ್ಲಿ ಬ್ರೌನ್. ವೆಸ್ಲಿ ಬ್ರೌನ್ ಭಾಳ ಬುದ್ಧಿವಂತ. ಅದಕ್ಕೆ ಸಂಪೂರ್ಣ ವ್ಯತಿರಿಕ್ತವಾಗಿ ಲೆಸ್ ಬ್ರೌನ್ ಭಾಳ ದಡ್ಡ, ಬಹಳ ಓದಲಿಕ್ಕೆ ಕಷ್ಟಪಡ್ತಕ್ಕಂಥವನು. ಅವನಿಗೆ ಒಂದು ಟ್ಯಾಗ್, ಲೇಬಲ್ ಕೊಟ್ಟಿರ್ತಾರೆ ಅವನು, ಎಜುಕಬಲ್ ಮೆಂಟಲಿ ಡಿಸೇಬಲ್ಡ್ ಅಂತ. ಅಂದರೆ ಶಿಕ್ಷಣ ಕೊಡಬಹುದಾಗಿರ್ತಕ್ಕಂಥ ಮೆಂಟಲಿ ಡಿಸೇಬಲ್ಡ್ ಅಂತ. ಅವನ್ನ ಇಷ್ಟೆಲ್ಲದರ ನಡುವೆ 6ನೇ ಕ್ಲಾಸಿಂದ 5ನೇ ಕ್ಲಾಸ್ಗೆ ಡಿಮೋಷನ್ ಮಾಡಿರ್ತಾರೆ ಅವನು ಬ್ರೌನ್ಗೆ. ಬಹಳ ಕೀಳರಿಮೆಯಿಂದ ಕುಗ್ಗಿ ಹೋಗಿರ್ತಾನೆ ಅವನು. ಒಂದು ದಿವಸ ಅವನ ಟೀಚರ್ ಅವನ್ನ ಕರೀತಾರೆ, ಬಾಯಿಲಿ ಒಂದು ಈ ಲೆಕ್ಕ ಮಾಡು ಅಂತ ಹೇಳ್ತಾರೆ. ಸರ್ ನನಗೆ ಬರಲ್ಲ ಅಂತ. ಇಲ್ಲ ಪರವಾಗಿಲ್ಲ ಬಾ, ನೀನು ಮಾಡ್ಬೋದು ಬಾಯಿಲಿ. ಆತ್ಮವಿಶ್ವಾಸದಿಂದ ಕರೀತಾರೆ ಅವನು ಬಾಯಿಲಿ. ಇಲ್ಲ ನನಗೆ ಆಗೋದಿಲ್ಲ. ಯಾಕೆ ಅಂತ ಹೇಳ್ತಾರೆ. ನಾನು ಅವನು ಎಲ್ಲರೂ ಹೇಳ್ತಾ ಇರ್ತಾನೆ, ಅವನು ಎಜುಕಬಲ್ ಮೆಂಟಲಿ ಡಿಸೇಬಲ್ಡ್. ನಾನೊಬ್ಬ ದಡ್ಡ. ಅವನಿಗೆ DT ಅಂತ ಕರೀತಾ ಇರ್ತಾರೆ ಸ್ಕೂಲಲ್ಲ. DT ಅಂದರೆ ನಮ್ಮ ಅನೇಕ ಮಕ್ಕಳಿಗೆ ಈ ಥರ ಏನೇನೋ ಹೆಸರು ಇಟ್ಬಿಟ್ಟಿರ್ತೀವಿ ನಾವು. ಡಮ್ ಟ್ವಿನ್ ಅಂತ. ಡಮ್ ಟ್ವಿನ್ ಅಂದರೆ ದಡ್ಡ ಅವಳಿ ಮಕ್ಕಳಲ್ಲಿ ಡಮ್ ಇವನು ಅಂತ. ಡಮ್ ಅಂದರೆ ದಡ್ಡ. ಅವನ ಹತ್ರಕ್ಕೆ ಬಂದಾಗ ಅವನು ಟೀಚರ್ ಹತ್ರಕ್ಕೆ ಬರ್ತಾನೆ. ಟೀಚರ್ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತಾರೆ. ಇದನ್ನ ಹೇಳಿದಾಗ ಅವನು ನನ್ನ ಕೈಲಿ ಆ ಲೆಕ್ಕ ಮಾಡೋಕ್ಕಾಗಲ್ಲ ನನಗೆ ಅಂದಾಗ ಅವನು ಕಣ್ಣಲ್ಲಿ ಕಣ್ಣಿಟ್ಟು ಟೀಚರ್ ಹೇಳ್ತಾರೆ. ನೀವು ಸಹ ಭಾಳಷ್ಟು ಜನ ಟೀಚರ್ಸ್ ಅದನ್ನು ಹೇಳಿರ್ತೀರ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ನೀನು ಅಂತ ಹೇಳಿ, ನೀನು ಈ ಮಾತನ್ನು ಯಾವತ್ತೂ ಹೇಳಬಾರ್ದು. ನಾನು ದಡ್ಡ, ನನ್ನ ಕೈಲಿ ಆಗಲ್ಲ ಅಂತವಂಥ ಮಾತನ್ನು ಯಾವತ್ತೂ ಹೇಳಬಾರ್ದು. ಬೇರೆಯವರು ನಿಮ್ಮ ಬಗ್ಗೆ ಏನು ಅಂದ್ಕೊಂಡಿದ್ದಾರೆ, ಯಾವ ಒಂದು ಸಂಗತಿಯನ್ನು ಅಥವಾ ಯಾವ ಒಂದು ಭಾವನೆಯನ್ನು ನಿನ್ನಲ್ಲಿ ತುಂಬಿದ್ದಾರೆ, ಅದನ್ನು ನೀನು ಕಿತ್ತು ಹಾಕ್ಬಿಡು ನಿನ್ನ ಮನಸ್ಸಿನಿಂದ. ಅವರು ಕರೆಕ್ಟಾಗಿ ಹೇಳಿರುವಂಥ ವರ್ಡ್ ಏನು ಹೇಳ್ತೀನಿ ನೋಡು, ಡೋಂಟ್ ಎವರ್ ಸೇ ದಿಸ್ ಅಗೈನ್. ಇದನ್ನು ಇನ್ನೊಂದು ದಿವಸ ಹೇಳ್ಬೇಡ. ನನ್ನ ಕೈಲಾಗಲ್ಲ, ನಾನು ದಡ್ಡ, ಎಜುಕಬಲ್ ಮೆಂಟಲಿ ಡಿಸೇಬಲ್ಡ್, ಈ ಪದ ಹೇಳಲೇಬೇಡ ನೀನು. ಸಮ್ವನ್ ಎಲ್ಸ್ ಒಪಿನಿಯನ್ ಆಫ್ ಯು ಡಸ್ ನಾಟ್ ಹ್ಯಾವ್ ಟು ಬಿಕಮ್ ರಿಯಾಲಿಟಿ. ಬೇರೆಯವರು ನಿಮ್ಮ ಬಗ್ಗೆ ಏನು ಹೇಳ್ತಾರೆ ಅದು ನೈಜತೆ ಆಗದೇ ಇರ್ಬೋದು, ಆಗಲ್ಲ. ಸೊ ಅದು ಅವನ ಬದಲಾವಣೆಯ ಘಟ್ಟ. ಅದು ಯಾವುದು? ನೀನು ಬೇರೆಯವ್ರ ಮಾತ್ರ ನಂಬೇಡ, ನಿನಗೆ ಆಗುತ್ತೆ ಅನ್ನುವಂಥದ್ದು. ಅವತ್ತಿನಿಂದ ಅವನು ಸ್ಟ್ರಗಲ್ ಮಾಡ್ತಾನೆ, ಕಲಿತಾನೆ, ವರ್ಷದಿಂದ ವರ್ಷಕ್ಕೆ ತೆರೆಗಡೆಗೊಳ್ತಾನೆ, ಮಹಾನ್ ಸ್ಪೀಕರ್ ಆಗ್ತಾನೆ. ಅವನೇನು ಅವರ ಅವಳಿ ಸಹೋದರ ಇದ್ನಲ್ಲ, ಅವನಿಗಿಂತಲೂ ಅವನು ಅವಾಗ ಭಾಳ ಬುದ್ಧಿವಂತ. ಅವನಿಗಿಂತಲೂ ಅತಿ ಹೆಚ್ಚು ಅವನು ಸಾಧನೆಯನ್ನು ಮಾಡ್ತಾನೆ. ನಮ್ಮ ಶಾಲೆಗಳಲ್ಲಿ ನಮ್ಮೆಲ್ಲರ ಜೀವನವನ್ನು ನಾವು ಗಮನಿಸ್ಕೊಂಡ್ರೆ, ದಯಮಾಡಿ ಎಲ್ಲ ಕೇಳಿಸ್ಕೋಬೇಕು, ನಿಮಗೋಸ್ಕರ ದಯಮಾಡಿ
ಆಲ್ ಟೀಚರ್ಸ್ ಎಲ್ಲ ಕೇಳ್ತಾ ಇದ್ದೀರಾ? ಕೇಳ್ತಾ ಇರೋರು ಕೈ ಎತ್ತಿ ನೋಡೋಣ. ಸಾರ್ ಹೇಳ್ತೀರಾ ಪುಟ್ಟಣ ಸರ್ ಮಾತಾಡ್ತಿರೋರು ಕೈ ಎತ್ತಿ ಅಂತ. ದಯಮಾಡಿ ಸ್ವಲ್ಪ ಕೇಳಿಸ್ಕೊಳ್ಳೋಣ. ನಾನು ನಿಮಗೋಸ್ಕರ ಒಂದಷ್ಟು ವಿಷಯಗಳನ್ನ ಏನು ಹೇಳ್ಬೇಕು ಮೇಸ್ಟ್ರುಗಳಿಗೆ ಅಂದರೆ ಭಾಳ ಕಷ್ಟ. ನೋಡ್ರಿ 2 ಪೇಜ್ ಬರ್ಕೊಂಡ್ಬಂದಿನಿ, ಅಷ್ಟೊಂದು ಹೇಳಲ್ಲ. ಯಾಕೆ ಅಂತ ಹೇಳಿದ್ರೆ ಟೀಚರ್ಸ್ಗೆ ಹೇಳೋದು ಕಷ್ಟ. ಯಾಕೆ ಅಂತ ಹೇಳ್ತೀನಿ ನಾನು, ಟೀಚರ್ಸ್ಗೆ ಪಾಠ ಮಾಡೋದು ಗೊತ್ತೇ ಬರ್ತೀನೋ ಕೇಳಿಸ್ಕೊಳ್ಳೋದು ಕಷ್ಟ. ನಾನೊಬ್ಬ ಟೀಚರೇ, ನನಗೂ ಅಷ್ಟೇ ಕೇಳಿಸ್ಕೊಳ್ಳೋದು ಕಷ್ಟ. ಆದ್ದರಿಂದ ದಯಮಾಡಿ ಕೇಳಿಸ್ಕೊಳ್ಳಿ. ಒಂದು 15-20 ನಿಮಿಷದೊಳಗೆ ನಾನು ಮುಗಿಸ್ತೀನಿ, ಅಥವಾ ಯಾವಾಗ ಅವರು ನಿಲ್ಲಿಸಿ ಅಂತ ಹೇಳ್ತಾರೆ ಅವಾಗ ನಾನು ನಿಲ್ಲಿಸ್ತೀನಿ. ಸೊ ಇದು ನಮ್ಮ ಶಿಕ್ಷಕ ವೃತ್ತಿಯಲ್ಲಿ ಬಹಳ ಮುಖ್ಯ ಏನು ಅಂತ ಹೇಳಿದ್ರೆ ಮಕ್ಕಳನ್ನು ಪ್ರೀತಿಸುವಂಥದ್ದು, ಅವರಲ್ಲಿ ಆತ್ಮವಿಶ್ವಾಸವನ್ನು ತುಂಬತಕ್ಕಂಥದ್ದು, ಇದು ಬಹಳ ಮುಖ್ಯವಾಗಿರೋಂಥದ್ದು. ಎರಡನೇದು ಏನು ಅಂತ ಹೇಳಿದ್ರೆ ಬಹಳ ಒಂದು ಮೃದುತ್ವ ಏನಿದೆ, ಒಂದು ದಯೆ, ಕರುಣೆ, ಅದು ಬಹಳ ಬೇಕು ಅಂತೇಳಿ. ನಮ್ಮ ಮಕ್ಕಳಿಗೆ ಬಹಳಷ್ಟು ವೇಳೆಯಲ್ಲಿ ಏನೇನೋ ಸಮಸ್ಯೆ ಇರುತ್ತೆ, ಇಂಪರ್ಫೆಕ್ಷನ್ಸ್ ಇರುತ್ತೆ. ಇಂಪರ್ಫೆಕ್ಷನ್ಸ್ ಅಂದರೆ ನಾವು ಟೀಚರಾಗಿ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ಪ್ರತಿಯೊಬ್ಬರೂ ನಮ್ಮ ಸ್ಟೂಡೆಂಟ್ಸ್ ಪರ್ಫೆಕ್ಟಾಗಿರಬೇಕು, ಹೇಳ್ತಿದ್ದಂಗೆ ಕಲ್ತು ಬಿಡಬೇಕು ಅಂತೇಳಿ. ಮಕ್ಕಳಂಗಿರಲ್ಲ. ಅವ್ರು ಹೇಗೇಗೋ ಇರ್ತಾರೆ. ಅವರು ಸರಿಯಾಗಿ ಡ್ರೆಸ್ ಮಾಡಲ್ಲ, ಮುಖ ತೊಳೆಯಲ್ಲ, ಅಥವಾ ಸರಿಯಾದ ರೀತಿಯಲ್ಲಿ ಕೆಲವರು ಚೆನ್ನಾಗಿರ್ಬೋದು, ಕೆಲವರು ಹೇಳ್ತಿದ್ದಾಗೇ ಅವರು ರೆಸ್ಪಾನ್ಸ್ ಮಾಡಲ್ಲ. ಸೊ ಇದು ನಮಗೆ ಏನನ್ಸುತ್ತೆ ಅಂದರೆ ಟೀಚರ್ ಆಗಿರೋರಿಗೆ ಅಸಹನೆ ಅನಿಸುತ್ತೆ. ಅಯ್ಯಪ್ಪ ಇವ್ನು ಹೆಂಗಿದಾನಲ್ಲ, ಇವ್ನು ಹೆಂಗೆ ಪಾಠ ಮಾಡಬೇಕು, ಈ ಹುಡುಗ ಹೇಗಿದ್ದಾನೆ. ಈ ಇಂಪರ್ಫೆಕ್ಷನ್ಸ್ ಏನಿದೆ ಇವುಗಳಿಂದಲೇ ನಾವು ಬೆಳೆಯೋದು. ನಾವೆಲ್ಲರೂ ಹಾಗೆ ಇದ್ದವರಲ್ವಾ, ನೀವೆಲ್ಲ. ಆದರೆ ನಾವು ಟೀಚರ್ ಆದಮೇಲೆ ಅದನ್ನು ಮರ್ತ್ಬಿಡ್ತೀವಿ. ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಪರ್ಫೆಕ್ಟ್ ಸ್ಟೂಡೆಂಟ್ಸ್ ಬೇಕು ನಿಮಗೆ. ಆದರೆ ಈ ಇಂಪರ್ಫೆಕ್ಷನ್ಸನ್ನು ನಾವು ಸ್ವಾಗತಿಸ್ತಕ್ಕಂಥದ್ದು ಮತ್ತು ಅಂತಹ ವಿದ್ಯಾರ್ಥಿಗಳನ್ನು ಒಪ್ಕೊಳ್ತಕ್ಕಂಥದ್ದೇನಿದೆ, ಅಕ್ಸೆಪ್ಟೆನ್ಸ್. ವಿದ್ಯಾರ್ಥಿ ಹೇಗಿದ್ರೂ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ, ಅವ್ರು ಹೇಗಿದ್ದರೂ ಅವನಿಗೆ ಮನ್ನಣೆ ಕೊಡ್ತೀನಿ, ಅವನು ಹೇಗಿದ್ದಾನೋ ಅಲ್ಲಿಂದ ಕಲಿಸ್ತೀನಿ ನಾನು ಅನ್ನುವಂಥದ್ದೇನಿದೆಯಲ್ಲ, ಅದು ಟೀಚರ್ಸ್ಗೆ ಬೇಕಾಗಿರೋಂಥದ್ದು. ಅದು ನಿಮ್ಮನ್ನು ಶ್ರೇಷ್ಠ ಶಿಕ್ಷಕರನ್ನಾಗಿ ತಗೊಂಡೋಗುತ್ತೆ ಅನ್ನುವಂಥದ್ದು. ಮೂರನೇ ಕ್ವಾಲಿಟಿ ಏನು ಅಂತ ಹೇಳಿದ್ರೆ, ಗ್ರೇಟ್ ಟೀಚರ್ಸ್ ಏನಿದಾರಲ್ಲ, ಶ್ರೇಷ್ಠ ಶಿಕ್ಷಕರು, ಅವರು ಸ್ವಲ್ಪ ಖುಷಿಯಾಗಿರ್ತಾರೆ, ಬಹಳ ಗಂಭೀರವಾಗಿರಲ್ಲ. ಬಹಳ ಗಂಭೀರವಾಗಿ ಅಂತ ಹೇಳಿದ್ರೆ ನಾವೆಲ್ಲ ಏನಂದ್ರೆ ತುಂಬ ಸೀರಿಯಸ್ ಆಗಿರ್ತೀವಿ. ನಾನು ಯಾಕಂದರೆ ಭಾಳ ರೆಡಿಯಾಗಿ ಬಂದಿದ್ದೀನಿ, ತುಂಬ ಚೆನ್ನಾಗಿ ಪಾಠ ಮಾಡಬೇಕು, ನಾನು ಚೆನ್ನಾಗಿ ಕಲಿಬೇಕು ಮಕ್ಕಳು ಅಂತೇಳಿ ಬಹಳ ಒಂದು ಗಂಭೀರತೆ, ಬಹಳಷ್ಟು ಸೀರಿಯಸ್ಸಾಗಿ ಕಲ್ಸಕ್ಕೆ ಹೋಗ್ತೀವಿ ನಾವು. ಆದರೆ ಮಕ್ಕಳ ಮನೋಭಾವ ಹೇಗಿರುತ್ತೆ, ಮಕ್ಕಳು ಹೇಗಿರ್ತಾರೆ, ಅವರಲ್ಲಿ ಅವರು ಯೋಚನೆ ಮಾಡೋ ವಿಧಾನವೇ ಬೇರೆ. ಅವರು ಯೋಚನೆ ಮಾಡುವ ವಿಧಾನದ ರೀತಿಯಲ್ಲಿ ಅವ್ರು ಹೇಗಿದ್ದಾರೋ ಹಾಗೆ ನೀವು ಅವರನ್ನು ಪರಿಗಣಿಸಬೇಕು ಮತ್ತು ಶಾಂತವಾಗಿ ಅವರನ್ನು ನೀವು ಒಪ್ಕೋಬೇಕು ಅಂತ ಅವ್ರು ಬಯಸ್ತಾರೆ. ಅವ್ರು ಹೇಗೆ ಯೋಚನೆ ಮಾಡ್ತಾರೆ, ಅವ್ರದ್ದೇ ಆದ ವಿಧಾನದಲ್ಲಿ ಯೋಚನೆ ಮಾಡ್ತಾರೆ, ಅವ್ರದ್ದೇ ಆದ ವಿಧಾನದಲ್ಲಿ ಕಲಿತಾರೆ. ಒಂದೇ ವಿಧದಲ್ಲಿ ಹೇಳಬೇಕು ಅಂದರೆ ಪ್ರತಿ ಮಗುವು ಅನನ್ಯ ಅಂತ ಪದ ಬಳಸ್ತೀವಿ ನಾವು, ಬೇರೆ ಬೇರೆ ಯುನೀಕ್. ಅಂತಹ ಮಕ್ಕಳಿಗೆ ನಾವು ಒಪ್ಕೊಂಡು ಕಲಿಸೋದಿದೆ ಅಕ್ಸೆಪ್ಟೆನ್ಸ್. ಇದನ್ನು ನಾವು ಮಾಡಬೇಕು ಅನ್ನೋದು. ಅವಾಗ ನೀವು ಗ್ರೇಟ್ ಟೀಚರ್ಸ್ ಆಗ್ತೀವಿ. ನಾವು ಏನೋ ತಪ್ಪು ಮಾಡ್ತಾರೆ ಚಿಕ್ಕ ಪುಟ್ಟದ್ದು, ಒಪ್ಕೋಬೇಕು ನಾವು ಅದನ್ನು. ಮಕ್ಕಳಿರೋದೇ ಹಾಗೆ. ನಾವೇನು ಮಾಡ್ತೀವಿ, ಪರ್ಫೆಕ್ಟ್ ಸೈಲೆನ್ಸನ್ನು ಇಷ್ಟಪಡ್ತೀವಿ. ನೋಡಿ, ನಾನೊಬ್ಬ ಟೀಚರಾಗಿ ಒಂದಷ್ಟು ಗೌಜು ಗಲಾಟೆ ಇದ್ದೇ ಇರುತ್ತೆ, ಅದನ್ನು ನಾನು ಸಹಿಸ್ಕೋಬೇಕು. ಯಾಕೆಂದರೆ ನಾವೆಲ್ಲರೂ ಸೇರಿದಾಗ ಸ್ವಲ್ಪ ಮಟ್ಟಿಗೆ ಅಶಿಸ್ತು, ಒಂಚೂರು ಗಲಾಟೆ ಆಗೇ. ನಾನೇನು ನಂಬಬೇಕು ಅಂದರೆ, ನನ್ನ ಮಾತುಗಳು ಪರಿಣಾಮಕಾರಿಯಾಗಿದ್ದರೆ ನೀವು ಒಂದಷ್ಟು ವಿಷಯವನ್ನು ಕೇಳ್ತೀರಾ ಅನ್ನುವಂಥದ್ದು ನಂಬಿಕೆ ನನ್ನದು. ನಾನು ಹೇಳುವ ವಿಷಯ ನಿಮ್ಮ ಮನಸ್ಸನ್ನು ಮುಟ್ಟಿದರೆ ನೀವು ಒಂದಷ್ಟು ವಿಷಯವನ್ನು ಕೇಳಿಸ್ಕೊಳ್ತೀರಾ, ಅಕ್ಕಪಕ್ಕ ಮಾತಾಡೋದನ್ನು ನಿಲ್ಲಿಸ್ತೀರಾ ಅಂದರೆ. ಹಾಗೆ ನೀವು ನಿಮ್ಮ ತರಗತಿಯಲ್ಲಿ ಮಕ್ಕಳು ಗಲಾಟೆ ಮಾಡ್ತಾರೆ, ಕಲಿತಿಲ್ಲ, ಅಶಿಸ್ತಿನಲ್ಲಿದ್ದಾರೆ ಅಂದರೆ ನಾವು ಏನೋ ಭಾವಿಸ್ಬೇಕು ಅಂದರೆ ನನ್ನ ಬೋಧನೆಯನ್ನು ಪರಿಣಾಮಕಾರಿ ಮಾಡಬೇಕು. ಅವನ ಜೊತೆಗೆ, ಆ ವಿದ್ಯಾರ್ಥಿ ಜೊತೆಗೆ ಕನೆಕ್ಷನನ್ನು ಮಾಡ್ಕೋಬೇಕು, ಸಂಪರ್ಕ. ಆ ವಿದ್ಯಾರ್ಥಿಯ ಜೊತೆಗೆ ನಾವು ಸೇರ್ಕೋಬೇಕು, ಅವನೊಳಗೊಬ್ಬನಾಗಬೇಕು. ವಿದ್ಯಾರ್ಥಿಯೊಳಗೊಬ್ಬನಾಗಿ ನಾನು
ಬೋಧನೆಯನ್ನು ಮಾಡ್ತಕ್ಕಂಥದ್ದು, ಕಲಿತಕ್ಕಂಥದ್ದೇನಿದೆ ಅದು ಭಾಳ ಮುಖ್ಯ. ಟೀಚರ್ಸು ನನ್ನನ್ನು ಸೇಫಾಗಿ ಇಟ್ಕೋಬೇಕು, ನನ್ನನ್ನು ರಕ್ಷಿಸಬೇಕು ಅಂತೇಳಿ ಮಕ್ಕಳು ಬಯಸ್ತಾರೆ ಅನ್ನುವಂಥದ್ದು. ಅವರದೇ ಆದ ವಿಧಾನದಲ್ಲಿ ಕಲಿಸುವಂಥದ್ದೇನಿದೆಯಲ್ಲ ಅದು ಬಹಳ ಮುಖ್ಯ ಅನ್ನುವಂಥದ್ದು. ಇನ್ನೊಂದು ಗ್ರೇಟ್ ಟೀಚರ್ ಲಕ್ಷಣ ಏನು ಅಂತ ಹೇಳಿದ್ರೆ, ಗ್ರೇಟ್ ಟೀಚರ್ಸ್ ಯಾರು? ಗ್ರೇಟ್ ಟೀಚರ್ ಈಸ್ ಒನ್ ಹೂ ಲವ್ಸ್ ಟು ಟೀಚ್. ನಿಜನಾ? ಗ್ರೇಟ್ ಟೀಚರ್ ಈಸ್ ಒನ್ ಹೂ ಲವ್ಸ್ ಟು ಟೀಚ್. ಎಸ್ ಆರ್ ನೋ? ಎಸ್ ಅನ್ನೋರು ಕೈ ಎತ್ತಿರಿ. ಗ್ರೇಟ್ ಟೀಚರ್ ಈಸ್ ಒನ್ ಹೂ ಲವ್ಸ್ ಟು ಟೀಚ್. ಸ್ವಲ್ಪ ಚೆನ್ನಾಗಿ ಕೈ ಎತ್ತಬೇಕು, ಹಿಂಗೆ ಎನರ್ಜಿ. ಸೊ ಅಲ್ಲ ಅನ್ನೋರು ಇಲ್ಲ, ಇದಕ್ಕಿಂತ ಬೇರೆ ಏನೋ ಇದೆ, ಲವ್ಸ್ ಟು ಟೀಚ್ ನಿಜನೇ, ಇದರ ನಂತರದ್ದು ಇನ್ನೊಂದು ಭಾಳ ಮುಖ್ಯವಾಗಿದ್ದೆ ಅನ್ನುವಂಥದ್ದು ಅದೇನು ಅಂತ ಬೇಕಾದ್ರೆ ನಾನು ಹೇಳ್ತೀನಿ. ಅವರು ಕೈ ಎತ್ತಿರಿ ನೋಡೋಣ. ಅನದರ್ ಒನ್ ಈಸ್ ಆಲ್ಸೋ ದೇರ್. ಓಕೆ, ಸೊ ಗ್ರೇಟ್ ಟೀಚರ್ ಈಸ್ ಒನ್ ಹೂ ಲವ್ಸ್ ಟು ಟೀಚ್ ಅನ್ನೋರಿಗೆ ಓಟ್ ಭಾಳ ಬಿದ್ದಿದೆ. ನಿಜ. ಗ್ರೇಟ್ ಟೀಚರ್ ಯಾರು ಅಂದರೆ ಬೋಧನೆ ಮಾಡಲಿಕ್ಕೆ ಇಷ್ಟಪಡ್ತಕ್ಕಂಥವ್ರೆ ಗ್ರೇಟ್ ಟೀಚರು. ಆದರೆ ಯಾರು ಗ್ರೇಟ್ ಟೀಚರು, ಅವನಿಗಿಂತಲೂ ಯಾರು ಗ್ರೇಟ್ ಟೀಚರ್ ಅಂದರೆ ನಾವೆಲ್ಲ ಅಂಥವ್ರೇನೆ. ನಾವೆಲ್ಲ ಯಾರು ಅಂದರೆ ಬೋಧಿಸ್ಲಿಕ್ಕೆ ಇಷ್ಟಪಡೋಂಥವ್ರು ನಾವು. ಗ್ರೇಟ್ ಟೀಚರ್ ಈಸ್ ಒನ್ ಹೂ ಲವ್ಸ್ ಟು ಲರ್ನ್. ಯಾರು ಕಲೀಲಿಕ್ಕೆ ಇಷ್ಟಪಡ್ತಾನೆ, ಯಾರು ಕಲೀಲಿಕ್ಕೆ ಖುಷಿ ಪಡ್ತಾನೆ, ಅವನೇ ಗ್ರೇಟ್ ಟೀಚರ್, ಶ್ರೇಷ್ಠ ಶಿಕ್ಷಕ ಅವನೇನೆ. ನಮ್ಮೊಳಗೊಬ್ಬ ನಾನೊಬ್ಬ ಶಿಕ್ಷಕನಾಗಿದ್ದೀನಿ ಅಂದ ಶಿಕ್ಷಣ ನನ್ನೊಳಗಿನ ವಿದ್ಯಾರ್ಥಿ ಸತ್ತು ಹೋಗಬಾರ್ದು. ನನ್ನೊಳಗಿನ ವಿದ್ಯಾರ್ಥಿ ಸತ್ತು ಹೋಗಬಾರ್ದು. ನಾವು ಭಾಳ ಸರಿ ಏನಾಗುತ್ತೆ, ನಾನೊಬ್ಬ ಶಿಕ್ಷಕನಾಗಿದ್ದೀನಿ ಅಂತಂದರೆ ನಾನು ಓದುವುದನ್ನು ಕಲಿಯೋದನ್ನು ನಿಲ್ಲಿಸ್ಬಿಡ್ತೀನಿ, ಕಡಿಮೆ ಮಾಡ್ತೀನಿ. ಯಾವಾಗ ನೀವು ಓದೋದನ್ನು ಕಲಿಯೋದನ್ನು ಕಡಿಮೆ ಮಾಡ್ತೀರಾ, ನೀವೊಬ್ಬ ಶಿಕ್ಷಕನಾಗಿ ನೀವು ನಿಮ್ಮ ಪರಿಣಾಮವನ್ನು ಬೀರಲ್ಲ, ನಿಮ್ಮ ಶ್ರೇಷ್ಠತೆಯನ್ನು ಕಳ್ಕೊಳ್ತೀರಾ. ಆದ್ದರಿಂದ ವಿದ್ಯಾರ್ಥಿಗಳು ಯಾರನ್ನು ಇಷ್ಟಪಡ್ತಾರೆ ಅಂದರೆ, ಯಾರು ಚೆನ್ನಾಗಿ ಕಲಿತಾರೆ ಅಂದರೆ ಅವ್ರ ಜೊತೆಗೆ ನೀವು ಕಲಿಬೇಕು. ಅವ್ರ ಜೊತೆ ನಮ್ಮ ಯಾವ ವಿದ್ಯಾರ್ಥಿಗಳನ್ನು ಕಲಿಯುವ ಶಿಕ್ಷಕರನ್ನು ನೋಡಲ್ಲ, ಕಲಿಯುವ ಶಿಕ್ಷಕರನ್ನು, ಬೋಧಿಸುವ ಶಿಕ್ಷಕರನ್ನು ನೋಡ್ತಾರೆ. ಎಲ್ಲೋ ಕೆಲವರು ಮಾತ್ರ ಕಲಿಯುವ ಶಿಕ್ಷಕರನ್ನು ನೋಡ್ತಾರೆ. ಕಲಿಯುವ ಶಿಕ್ಷಕ ಅಂದರೆ ಯಾರು? ಅವ್ರ ಜೊತೆಗೇ ಕೂತ್ಕೋಬೇಕು, ಅವನ ಜೊತೆಗೇ ಕಲಿಬೇಕು, ಕಲಿತಾನೆ ಹೇಳ್ಕೊಡ್ಬೇಕು. ಕಲಿಸುವ ಶಿಕ್ಷಕ, ನನಗೆ ಒಬ್ಬ ವಿದ್ಯಾರ್ಥಿಯಾಗಿ ನನಗೆ ಅವನು ಬೇಕು, ಅಂತಹವರು ನಾವು ಆಗ್ಬೇಕು. ಅಂತಹವರು ನಾನಾದರೆ ನಾನೊಬ್ಬ ಶ್ರೇಷ್ಠ ಶಿಕ್ಷಕ ಆಗ್ತೀನಿ. ಸೊ ಹೇಗಿದು ಅಂತ ಹೇಳಿದ್ರೆ, ಪ್ರತಿ ಮಗು ಭಿನ್ನ ಅಂತ ಹೇಳಿದೆ ನಾನು. ಪ್ರತಿ ಮಗು ಭಿನ್ನ ಆದಾಗ, ಕಲಿಯುವ ವಿಧಾನ ಬೇರೆ ಆದಾಗ, ಅವನಿಗೆ ತಕ್ಕಂತೆ ಕಲಿಸುವ ಬೇಕಾದರೆ ಅವನಿಗೆ ಹೇಗೆ ಕಲಿಸ್ಬೇಕು ಅನ್ನುವಂಥದ್ದನ್ನು ನಾನು ಕಲಿಬೇಕಾಗತ್ತೆ. ಕಲಿಯುವ ಬಗೆ ಇವತ್ತಿಗೂ ನಮ್ಗೆ ಎಷ್ಟೋ ಜನ ಶಿಕ್ಷಕರಿಗೆ ನಮಗೆ ಕಾನ್ಸೆಪ್ಟ್ಸು ಕ್ಲಾರಿಟಿ ಇರಲ್ಲ. ಕಲಿಸಬೇಕಾದ ವಿಷಯಗಳ ಸ್ಪಷ್ಟತೆ ನಮಗೆ ಕಮ್ಮಿ ಇರುತ್ತೆ. ಆ ಸ್ಪಷ್ಟತೆ ನಮಗೆ ಯಾವಾಗ ಬರುತ್ತೆ ಅಂದರೆ, ನಾನು ಕಲಿಸ್ಲಿಕ್ಕೆ ಹೋದಾಗ. ಚೆನ್ನಾಗಿ ಕಲಿಸ್ಲಿಕ್ಕೆ ಹೋಗಿ ನೀವು ಚೆನ್ನಾಗಿ ಕಲಿತಿರೋದು. ಸೊ ಇದು ಕಲಿಯುವ ಖುಷಿ ಏನಿದೆಯಲ್ಲ, ಆ ಕಲಿಯುವ ಆನಂದ ಏನಿದೆಯಲ್ಲ, ದಯಮಾಡಿ ಮೇಡಮ್ ಅದನ್ನು ಆಮೇಲೆ ಕೊಡಿ, ದಯಮಾಡಿ ಪ್ಲೀಸ್ ಆಮೇಲೆ ಕೊಡಿ. ಈ ಒಂದು ಕಲಿಸುವ ಆನಂದ ಏನಿದೆಯಲ್ಲ, ಅದು ನನಗೆ ಶಿಕ್ಷಕನಾಗಿರ್ಬೇಕಾಗತ್ತೆ. ನಮ್ಮೆಲ್ಲರೂ ಕಲಿಸುವ ಆನಂದ ಇದೆಯಾ? ಕಲಿಸಲಿಕ್ಕೆ ಖುಷಿ ಇದೆಯಾ ನಮಗೆ? ಎಷ್ಟು ಜನಕ್ಕೆ ಕಲಿಸುವ ಆನಂದ ಇದೆ? ಎಷ್ಟು ಜನಕ್ಕೆ ಕಲಿಸುವ ಆನಂದ ಇದೆ? ಎಷ್ಟು ಜನಕ್ಕೆ? ಇನ್ನು ಕೆಲವರು ಕೈ ಎತ್ತಿಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೋಡಿ, ನಮ್ಮ ಶಿಕ್ಷಕರಿಗೆಲ್ಲರಿಗೂ ಕಲಿಸುವ ಆನಂದ ಇದೆ. ಯಾಕೆ ಇದನ್ನು ಮಾತಾಡ್ತೀನಿ ಅಂದರೆ, ಒಂದು ವಿಷಯ ಕಲಿಸಿ ಬರ್ತೀರ, ನಿಮಗೆ ಖುಷಿಯಾಗತ್ತೆ. ನಿಮ್ಮ ಆತ್ಮತೃಪ್ತಿ ಅನ್ನುವಂಥ ಒಂದು ಪದ ಇದೆ, ಕೇಳಿದಿರಾ? ಆತ್ಮತೃಪ್ತಿ. ಆತ್ಮತೃಪ್ತಿ ಅನ್ನೋ ಪದಕ್ಕೆ ನಿಜವಾದ ಅರ್ಥ ಯಾವುದು ಅಂತ ಹೇಳಿದ್ರೆ, ನಿಮಗೆ ನಾನು ಮನವರಿಕೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನಿಸ್ತೀನಿ. ನಾನು ಕಷ್ಟ ಅದು ಮನವರಿಕೆ ಮಾಡ್ಕೊಳ್ಳೋದು. ನೀವು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ನೀವು ಒಂದು ಒಳ್ಳೆ ಕ್ಲಾಸನ್ನು ಕೊಟ್ಟಿರ್ತೀರ. ಒಂದು ದಿವಸ ಮಕ್ಕಳು ಬಂದು ನಿಮ್ಗೆ ಹೇಳ್ತಾರೆ, ಮಿಸ್ ಸರ್, ಇವತ್ತು ನಿಮ್ಮ ಪಾಠ ಎಕ್ಸಲೆಂಟ್ ಆಗಿತ್ತು, ಇವತ್ತು ನೀವು ತುಂಬ ಚೆನ್ನಾಗಿ ಕಲಿಸಿದಿರಿ. ನಿಮಗೂ ಆ ಫೀಲಿಂಗ್ ಆಗಿರುತ್ತೆ, ಇವತ್ತು ನಾನೇನೋ ಐ ಆಮ್ ವೆರಿ ಸಕ್ಸಸ್ಫುಲ್ ಟುಡೇ, ಮೈ ಕ್ಲಾಸ್ ವಾಸ್ ವೆರಿ ಎಫೆಕ್ಟಿವ್ ಅಂತ. ಸೊ ಅವತ್ತು ಸಂಜೆ ನೀವು ಮನೆಗೆ ಹೋದಾಗ ನಿಮಗೇನು ನಿದ್ದೆ ಬರುತ್ತಲ್ಲ,
ಆತ್ಮತೃಪ್ತಿ, ಖುಷಿ. ಅದು ನಿಮಗೆ ಏನು ಊಟ ಮಾಡಿದ್ರೂ ನಿಮ್ಮ ನಾಲಿಗೆಗೆ ಎಂತಹ ರುಚಿಯ ಆಹಾರವನ್ನು ಬಡಿಸಿ, ನಿಮ್ಮ ಹೊಟ್ಟೆಗೆ ಎಂತಹ ಆಹಾರವನ್ನು ತಿನ್ನಿಸಿದ್ರೂ, ಎಂತಹ ಒಂದು ಬಟ್ಟೆಯನ್ನು ಕೊಟ್ಟರು ನೀವು ಉಟ್ಕೊಂಡ್ರು, ಏನನ್ನು ಕೇಳಿದ್ರು, ಏನನ್ನು ನೋಡಿದ್ರೂ, ಟಿ ವಿಯಲ್ಲಿ ಆಗಲಿ ಮೊಬೈಲಲ್ಲಿ ಆಗಲಿ ನಿಮಗೆ ಆತ್ಮತೃಪ್ತಿ ಸಿಕ್ಕಿರಲ್ಲ. ನೀವು ಮಾಡುವ ಕಾಯಕದಲ್ಲಿ, ಕೆಲಸದಲ್ಲಿ ನಿಮಗೆ ಸಿಕ್ಕಂತಹ ಆನಂದ ಏನಿದೆಯಲ್ಲ, ಜಾಯ್ ಆಫ್ ಲರ್ನಿಂಗ್, ಜಾಯ್ ಆಫ್ ಟೀಚಿಂಗ್, ಆಗ ನಿಮಗೆ ಆತ್ಮತೃಪ್ತಿ ಸಿಕ್ಕಿರುತ್ತೆ. ಸೊ ಇದು ಬಹಳ ಮುಖ್ಯ ಅನ್ನೋಂಥದ್ದು. ಇನ್ನು ಒಂದು ಮಾತನ್ನು ಹೇಳಿ ನಾನು ಮುಗಿಸ್ತೇನೆ. ನಾನು 1 ರಿಂದ 2 ಮಾತನ್ನು ಹೇಳಿ, ನಾವೆಲ್ಲರೂ ಕಲಿಸ್ತೀವಿ ನಾವು. ಆದರೆ ನಾನು ಸ್ಕೂಲ್ಗೆ ಹೋಗಿದ್ದೆ ಮೊನ್ನೆ. ನಾನು ಶಾಲೆಗಳಿಗೆ ಹೋದಾಗ ಭಾಳ ಮುಖ್ಯವಾಗಿ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ನಾನು ಸಂವಾದ ಮಾಡ್ತೀನಿ. ನಾನು ನೀವು ಯಾರಾದರೂ ಕರೆದ್ರೆ ನಿಮ್ಮ ಸ್ಕೂಲ್ಗೂ ಬರ್ತೀನಿ ನಾನು. 10th ಮಕ್ಕಳಿಗೆ ಅವರ ಗುರಿ, ಪ್ರೇರೇಪಣೆ, ಅವ್ರು ಹೇಗೆ ಅಭ್ಯಾಸ ಮಾಡಬೇಕು, ಮತ್ತು ಶಿಕ್ಷಕರ ಜೊತೆಗೆ ಸಂವಾದ ಮಾಡ್ತೀನಿ. ಸುಮಾರು 1 ಗಂಟೆ ಆ ವಿದ್ಯಾರ್ಥಿಗಳ ಜೊತೆಗೆ ನಾನು ಪ್ರೇರಣೆಯನ್ನು ಮಾಡಲಿಕ್ಕೆ, ಅವರಲ್ಲಿ ಹುಮ್ಮಸ್ಸನ್ನು, ಆಸಕ್ತಿಯನ್ನು ಹುಟ್ಟಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡಿದೆ. ದೇ ವರ್ ವೆರಿ ಕೋಲ್ಡ್. ಅವರು ತುಂಬ ತಣ್ಣಗಿದ್ರು. ಕೋಲ್ಡ್ ಅಂತ ಪದ ಇದೆ. ಯು ಆರ್ ವೆರಿ ಕೋಲ್ಡ್ ಅಂತೀವಿ ನಾವು. ಅಂದರೆ ಕೇಳಿಸ್ಕೊಳ್ಳೋದು, ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ನನಗೆ ಅನ್ನಿಸ್ತು, ಯಾಕೆ ಹೀಗಿದ್ದಾರೆ ಅವರು. ಯೂಶ್ವಲ್ಲಾಗಿ ಮಕ್ಕಳೆಲ್ಲರೂ ಕೋಲ್ಡ್ ಇರ್ತಾರೆ ಕೆಲವು ಸಾರಿ. ನಿಮ್ಮೆಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು. ಸರ್ ಪಾಠ ಮಾಡ್ತೀವಿ, ಕೇಳಿಸ್ಕೊಳ್ಳೋದೇ ಇಲ್ಲ, ನಮ್ಮ ಕಡೆಗೆ ನೋಡೋದೇ ಇಲ್ಲ. ನಿಮಗೇನು ಗೊತ್ತು ನಮ್ಮ ಕಷ್ಟ ಅಂದರೆ? ನನಗೂ ಗೊತ್ತಿದೆ. ನಾನು ಕ್ಲಾಸ್ಗೆ ಹೋಗ್ತೀನಿ, ನಿಮ್ಮ ಸ್ಕೂಲ್ಗಳಿಗೆ ಬಂದಾಗ ನಾನು ಪಾಠ ಮಾಡ್ತೀನಿ. ಸೊ ವೈ ಆರ್ ದೀಸ್ ಚಿಲ್ಡ್ರನ್ ಆರ್ ಲೈಕ್ ದಿಸ್? ಯಾಕೆ ಹಿಂಗಿದ್ದಾರೆ ಅಂತ ನಾನು ಪ್ರಶ್ನೆ ಮಾಡಿಕೊಂಡೆ. ಭಾಳ ಸರಿ ನಾನು ಅನುಭವಕ್ಕೆ ಬಂದಿದೆ ಅದು. ಕೆಲವು ಕಡೆ ತುಂಬ ಚೆನ್ನಾಗಿ ಸ್ಪಂದಿಸ್ತಾರೆ, ಪ್ರೇರೇಪಣೆ ಆಗ್ತಾರೆ, ಖುಷಿಯಿಂದ ಸ್ಪಂದಿಸ್ತಾರೆ. ಏನಾದರೂ ಹೇಳಿದ ತಕ್ಷಣಕ್ಕೆ ಅವರು ಪ್ರತಿಕ್ರಿಯೆ ಕೊಡ್ತಾರೆ, ಪ್ರತಿಸ್ಪಂದಿಸ್ತಾರೆ. ಆದರೆ ಅಲ್ಲಿ ಬಹಳ ಕಮ್ಮಿ ಇತ್ತು. ನಾನು ಇದ್ರ ಬಗ್ಗೆ ಸ್ವಲ್ಪ ನನ್ನ ರಿಸರ್ಚನ್ನು, ಸ್ವಲ್ಪ ವಿಚಾರಗಳನ್ನು ಓದಲಿಕ್ಕೆ ಶುರು ಮಾಡಿದೆ. ಬಹಳ ಸಾರಿ ಓದಿದ ಮೇಲೆ ನನಗೆ ಗೊತ್ತಾಗಿದ್ದೇನು ಅಂದರೆ, ಮಕ್ಕಳು ಯಾಕೆ ತುಂಬ ಕೋಲ್ಡ್ ಇರ್ತಾರೆ, ತುಂಬ ತಣ್ಣಗಿರ್ತಾರೆ, ಪ್ರತಿಕ್ರಿಯೆ ಕೊಡಲ್ಲ, ಕಲಿಸಲ್ಲ, ಅವರು ಸರಿಯಾದ ರೀತಿಯಲ್ಲಿ ಕಲೀಲಿಕ್ಕೆ ಉತ್ಸಾಹ ತೋರಿಸಲ್ಲ ಅಂತ ಹೇಳಿದ್ರೆ, ಅವರಿಗೆ ಎಷ್ಟೋ ಸಾರಿ 2-3 ಕಾರಣ ಇದ್ದಾವೆ. ಒಂದು, ಸ್ಕೂಲು ಅನ್ನುವಂಥದ್ದೇನಿದೆ, ಇದೊಂದು ರಿಸರ್ಚ್ ಹೇಳ್ತಕ್ಕಂಥದ್ದು. ಅದು ರಿಸರ್ಚೇ ಬೇಕಿಲ್ಲ, ಎಲ್ಲರಿಗೂ ಗೊತ್ತಿರೋ ಅಂಥದ್ದು. ಶಾಲೆ ಅನ್ನುವಂಥದ್ದು ಒಂದು ಬೋರ್ ಆದ ಒಂದು ಸ್ಥಳ. ಸ್ಟೂಡೆಂಟ್ಸ್ಗೆ ಬೋರ್ ಆದ ಸ್ಥಳ ಯಾವುದು ಅಂದರೆ ಯಾವುದು? ಸ್ಕೂಲು. ಸ್ಕೂಲ್ ಇಸ್ ದ ಬೋರ್ಡಮ್ ಪ್ಲೇಸ್. ಇದು ರಿಸರ್ಚ್ ಹೇಳಿದೆ. ರಿಸರ್ಚ್ ಏನು ಬೇಕಿಲ್ಲ ಇದಕ್ಕೆ. ನಮ್ಮ ಹುಡುಗರು ನೋಡಿದ್ರೆ ಗೊತ್ತಾಗುತ್ತೆ. ಅದನ್ನು ಹೌ ಕ್ಯಾನ್ ವಿ ಮೇಕ್ ಇಟ್ ಮೋರ್ ಅಟ್ರಾಕ್ಟಿವ್, ಮೋರ್ ವೈಬ್ರೇಷನ್ಸ್, ಮೋರ್ ಮೋಟಿವೇಟಿಂಗ್? ಹೇಗೆ ಮಾಡ್ಬೇಕು ಅದನ್ನು? ಮಕ್ಕಳು ಯಾಕಾಗಿ ಇದ್ದಾರೆ? ಅವರ ಮುಖದಲ್ಲಿ ಸ್ಪಾರ್ಕ್ ಇಲ್ಲ, ಜಾಯ್ ಇಲ್ಲ, ಸಂತೋಷ ಇಲ್ಲ ಅವ್ರಿಗೆ. ಸೊ ಅದನ್ನು ತರಬೇಕಾದ್ರೆ ಯಾರು ಅಂತ ಹೇಳಿದ್ರೆ ಟೀಚರ್ಸ್. ಅದು ನಿಮ್ಮ ಕೆಲಸ. ವಿ ಹ್ಯಾವ್ ಟು ಬ್ರಿಂಗ್ ದಟ್ ಸ್ಪಾರ್ಕ್, ವಿ ಹ್ಯಾವ್ ಟು ಬ್ರಿಂಗ್ ದಟ್ ಎನರ್ಜಿ, ವಿ ಹ್ಯಾವ್ ಟು ಬ್ರಿಂಗ್ ದಟ್ ಎಂಥೂಸಿಯಾಸಮ್. ಹೇಗೆ? ಸೊ ಯು ಹ್ಯಾವ್ ಟು ಬ್ರಿಂಗ್ ದಟ್ ಮ್ಯಾಜಿಕ್. ದಟ್ ಈಸ್ ಕಾಲ್ಡ್ ಮ್ಯಾಜಿಕ್. ಕಂಟೆಂಟ್ ಇದೆ, ಲರ್ನಿಂಗ್ ಥಿಯರೀಸ್ ಇದೆ, ಟೀಚಿಂಗ್ ಥಿಯರೀಸ್, ಹೆಂಗೆ ಪಾಠ ಮಾಡಬೇಕು ಅಂತೆಲ್ಲ ಗೊತ್ತಿದೆ ನಿಮಗೆ. ಸೈಕಾಲಜಿ ಓದಿದ್ದೀರಾ, B.Ed ಆಗಿದೆ, D.Ed ಆಗಿದೆ, ಓದ್ಕೊಂಡಿದ್ದೀರಾ, ಟ್ರೈನಿಂಗ್ಗಳು ಬೇಕಾದಷ್ಟು ಆಗಿದೆ. ಇವೆಲ್ಲವುಗಳ ನಡುವೇನು ಮಕ್ಕಳು ಹಾಗೇ ಇದ್ದಾರಲ್ವಾ? ಶಾಲೆಗಳ ಪರಿಸ್ಥಿತಿ, ತರಗತಿಗಳ ಪರಿಸ್ಥಿತಿ ಬದಲಾಗಿಲ್ವಲ್ಲ? ಒಪ್ಕೊಳ್ತೀರ ನಾನು ಹೇಳೋ ಮಾತನ್ನ? ಯಾರ್ಯಾರು ಒಪ್ಕೊಂತೀರ ಕೈ ಎತ್ತಿ. ಸರ್ ನಾವು ಪಾಠ ಮಾಡ್ತೀವಿ, ತುಂಬ ಕೋಲ್ಡ್ ಇದ್ದಾರೆ ಮಕ್ಕಳು, ತುಂಬ ಇಂಟ್ರೆಸ್ಟ್ ಕಾಣಿಸ್ತಾ ಇಲ್ಲ ನಮಗೆ. ಎಸ್ ಅನ್ನೋಂಥವ್ರು ಕೈ ಎತ್ತಿ. ಎಸ್. ನೋ ಅಂದರೆ ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ನನಗೆ ಅನ್ಸುತ್ತಪ್ಪ. ನೀವು ನೋ ಅಂದರೆ ನೀವು ನಿಜವಾಗ್ಲೂ ಗ್ರೇಟ್ ಟೀಚರ್ಸ್. ನಿಮ್ಮ ಅನುಭವಕ್ಕೆ ಬಂದಿದೆಯಾ? ತುಂಬ ಡಲ್ ಇರೋಂಥದ್ದು. ಸರ್ ಏನು ಹೇಳಿದ್ರು ಅವ್ರು ಪ್ರತಿಕ್ರಿಯಿಸಲ್ಲ, ಸ್ಪಂದಿಸಲ್ಲ, ನಾವು ಹೇಗೆ ಸರ್ ಪಾಠ ಮಾಡೋದು? ಬಂದಿದೆಯಾ? ಕೈ ಎತ್ತಿ ನೋಡೋಣ ಪ್ಲೀಸ್. ಹಾಂ. ಸೊ ಇನ್ನು ಕೆಲವರು ಮುಜುಗರ, ನಾನು ಸ್ಕೂಲಲ್ಲೂ ಹಿಂಗೆ ಆಗುತ್ತೆ. ಕೈ ಎತ್ತಿರಿ ಅಂದರೆ ಯಾರು ಕೈ ಎತ್ತಲ್ಲ. ಯಾಕೆಂದರೆ ಕೈ ಎತ್ತಕ್ಕೆ ಬೇಜಾರು ಸರ್. ಸೊ ಯಾಕೆ ಕೈ ಎತ್ತಿಸ್ತೀನಿ? ನಾನು ಕ್ಲಾಸಲ್ಲಿ ಭಾಳ ಸಾರಿ ಕೈ ಎತ್ತಿಸ್ತೀನಿ. ಸ್ವಲ್ಪ ಫಿಸಿಕಲ್ ಎಕ್ಸಸೈಸ್ ಆಗುತ್ತೆ. ಸೊ ಇದು ಮಕ್ಕಳಿಗೆ ಮ್ಯಾಜಿಕ್ಕನ್ನು ತರಬೇಕು.
ಮ್ಯಾಜಿಕ್ಕನ್ನು ತರೋದಕ್ಕೆ ಹೇಗೆ ಅಂದರೆ ನಿಮ್ಮಲ್ಲಿ ಎಂತೂಸಿಯಾಸಮ್ ಕಾಣಬೇಕು. ಆ್ಯಸ್ ಎ ಟೀಚರ್ ಯು ಶುಡ್ ಹ್ಯಾವ್ ಸ್ಪಾರ್ಕ್ ಆನ್ ಯುವರ್ ಫೇಸ್. ನಿಮ್ಮ ಮುಖದಲ್ಲಿ ಆ ಕಳೆ ಕಾಣಬೇಕು, ಆ ಉತ್ಸಾಹ ಕಾಣಬೇಕು. ನಾನಿಲ್ಲಿ ನಿಮಗೊಂದಷ್ಟು ವಿಷಯ ಹೇಳಕ್ಕೆ ಬಂದಿದ್ದೀನಿ. ನಾನೇ ಡಲ್ಲಿದ್ದರೆ ಹೌದು ಕೇಳಿಸ್ಕೊಳ್ಳಲ್ಲ, ನಿಜ ಕೇಳಿಸ್ಕೊಳ್ಳಲ್ಲ ಬಿಡ್ರಿ ಅಂತೇಳಿ ನಾನು ಏನೋ ಒಂದು ಕರೆದು ಬಿಟ್ಟಿದ್ದಾರೆ ಇಲ್ಲಿ ಅಂತೇಳಿ ಏನೋ 4 ಮಾತು ಹೇಳಿ ಮುಗಿದು ಬಿಡ್ರೆ ಸಾಕಪ್ಪ ಅಂತ ಹೋದರೆ ಐ ಹ್ಯಾವ್ ಟು ಕಿಂಡಲ್ ಸಮ್ ಸ್ಪಾರ್ಕ್. ಐ ಹ್ಯಾವ್ ಟು ಮೇಕ್ ಯು ಟು ಥಿಂಕ್. ಯಾವ ಟೀಚರ್ ಗ್ರೇಟ್ ಆಗ್ತಾನೆ ಅಂದರೆ ಯಾವ ವಿದ್ಯಾರ್ಥಿಯನ್ನು ಯೋಚನೆ ಮಾಡಲಿಕ್ಕೆ ಶುರು ಮಾಡುವಂತೆ ಮಾಡ್ತಾನಲ್ಲ ಅವನು ಗ್ರೇಟ್ ಟೀಚರ್. ಸೊ ಇದನ್ನು ಹೇಗೆ ಮಾಡಬೇಕು? ಒಂದು, ನಿಮ್ಮಲ್ಲಿ ಎಂತೂಸಿಯಾಸಮ್ ಇರಬೇಕು. ಎರಡನೇದು, ನೀವು ಎಂಗೇಜ್ ಮಾಡಬೇಕು ಅವನ್ನ. ಎಂಗೇಜ್ ಅಂದರೆ ತೊಡಗಿಸ್ಕೋಬೇಕು ಅವನ್ನ. ಹೌದಪ್ಪ ಅವರು ಕೋಲ್ಡ್ ಇದ್ದಾರೆ, ಅವರು ಸ್ಪಂದಿಸಲ್ಲ, ಮಾತಾಡಿಸ್ಬೇಕು ಅವ್ರನ್ನ ಅವರ ಎಕ್ಸ್ಪೀರಿಯನ್ಸಸ್ನ ಕೇಳಬೇಕು. ಲಿಸ್ನಿಂಗ್ ಟೀಚರ್ಸ್ಗೆ ಬಹಳ ಕಡಿಮೆ ಇರೋದು ಯಾವುದು? ಕೇಳಿಸ್ಕೊಳ್ಳೋದು. ಸರ್ ನಾವು ಹೇಳ್ತೀವಿ ಸರ್, ಅವ್ರು ಹೇಳೋದೇ ಇಲ್ಲ. ಅವರು ಯಾಕೆ ಅವ್ರು ಹೇಳಲ್ಲ ಅಂದರೆ ಯಾವತ್ತೋ ಒಂದು ದಿವಸ ನಿಮ್ಮ ಕ್ಲಾಸ್ ಅಲ್ಲದೆ ಇರ್ಬೋದು, ಬೇರೆಯವ್ರ ಕ್ಲಾಸು, ಹಿಂದಿನ ತರಗತಿಗಳು ಯಾವತ್ತೋ ಒಂದು ದಿವಸ ಏನೋ ಹೇಳಕ್ಕೆ ಹೋಗಿರ್ತಾನೆ ಅವನು. ನೀನು ಸುಮ್ಮನೆ ಕೂತ್ಗ, ನಿನಗೇನು ಗೊತ್ತು ಅಂತ ಯಾರೋ ಹೇಳಿರ್ತಾರೆ, ಅವ್ನು ನೀವು ಹೇಳಿಲ್ಲ, ಯಾವತ್ತೋ ಹೇಳಿರ್ತಾರೆ. ಅವತ್ತು ಅವನು ಬಾಯಿ ಮುಚ್ಚಿದ್ರು, ಬಾಯಿ ತೆಗೆಯೋದೇ ಇಲ್ಲ ಅವನು. ಯಾವತ್ತು ತೆಗಿತಾನೆ ಅಂದರೆ 10th ಪಾಸ್ ಆದಮೇಲೆ, PUC ಪಾಸ್ ಆದಮೇಲೆ, ಯಾವತ್ತೋ ಒಂದು ದಿವಸ ಶೇರಿಂಗ್ ಮಾಡ್ಬೇಕಾದ್ರೆ ತೆಗಿತಾನೆ. ನಮ್ಗೆ ನಿಮ್ಮೆಲ್ಲರಿಗೂ ಅನುಭವಕ್ಕೆ ಬಂದಿದೆ. ಅದಕ್ಕೆ ಏನು ಮಾಡ್ಬೇಕು ನಾವು ಅಂತ ಹೇಳಿದ್ರೆ, ದಯಮಾಡಿ ಇದನ್ನು ನೀವು ಅಪ್ಲೈ ಮಾಡಬೇಕು. ನಾನು ಇದನ್ನು ಸುಮ್ಮನೆ ಭಾಷೆ ಥರ ಮಾಡ್ತಾ ಇಲ್ಲ ನಾನು ನಿಮಗೆ. ದಯಮಾಡಿ ಯು ಹ್ಯಾವ್ ಟು ಕ್ಯಾರಿ ದೀಸ್ ಥಿಂಗ್ಸ್ ಇನ್ ಯುವರ್ ಕ್ಲಾಸ್ ರೂಮ್ಸ್. ಏನು ಮಾಡಬೇಕು ಅಂದರೆ, ಯು ಟೇಕ್ ಯುವರ್ ಎನರ್ಜಿ ಇನ್ ಟು ಕ್ಲಾಸ್ ರೂಮ್ಸ್, ಯು ಟೇಕ್ ಯುವರ್ ಜಾಯ್ ಇನ್ ಟು ಕ್ಲಾಸ್ ರೂಮ್ಸ್, ಯು ಟೇಕ್ ಯುವರ್ ಹ್ಯಾಪಿನೆಸ್ ಇನ್ ಟು ಕ್ಲಾಸ್ ರೂಮ್. ಯು ಶುಡ್ ನಾಟ್ ಬಿ ಡಲ್. ಖುಷಿಯಾಗಿ ಹೋಗಿ, ಸಂತೋಷವಾಗಿ ಹೋಗಿ. ಮನಸ್ಸೊಳಗೆ ಏನೋ ಇರುತ್ತೆ, ಕೆಲಸ ಕಷ್ಟ ಇರುತ್ತೆ, ಮನೆಯಲ್ಲಿ ಇನ್ನೇನೋ ಸಮಸ್ಯೆ ಇರುತ್ತೆ, ಇನ್ನೇನೋ ಎಷ್ಟೋ ದೂರದಿಂದ ಹೋಗ್ತೀರಾ ನೀವು, ನನಗೆ ಗೊತ್ತಿದೆ ನಿಮ್ಗೆ ಕಷ್ಟ ಇಲ್ಲ. ಆದರೂ ಸಹ ಕ್ಲಾಸ್ ಒಳಗೆ ಎಂಟ್ರಾಗ್ತಿದ್ದಂಗೆ 1 ನಿಮಿಷ ಸ್ಟಾಫ್ ರೂಮಲ್ಲಿ ನೀವು ಧ್ಯಾನ ಮಾಡಿಕೊಂಡು ಯೋಚನೆ ಮಾಡಿ, ಐ ಹ್ಯಾವ್ ಟು ಚೇಂಜ್ ಮೈ ಸೆಲ್ಫ್. ದ ಮೂಮೆಂಟ್ ಯು ಎಂಟರ್ ದಿ ಕ್ಲಾಸ್ ರೂಮ್, ಯು ಹ್ಯಾವ್ ಟು ಬಿ ಎ ಡಿಫ್ರೆಂಟ್ ಟೀಚರ್. ಜೊತೆಗೆ ನೀವು ಎಂಗೇಜ್ ಮಾಡ್ಕೊಳ್ಳಿಕ್ಕೆ ಏನಂದರೆ ಒಂದು ಕತೆ ಹೇಳಬೇಕು. ಐ ರಿಕ್ವೆಸ್ಟ್ ಆಲ್ ಆಫ್ ಯು, ಯು ಶುಡ್ ಹ್ಯಾವ್ ದ ಟ್ರೆಷರ್ ಆಫ್ ಸ್ಟೋರೀಸ್. ಕಥೆಗಳ ಭಂಡಾರ ನಿಮ್ಮ ಹತ್ರ ಇರಬೇಕು. ತಕ್ಷಣಕ್ಕೆ ನೀವು ಕತೆ ಹೇಳಿ ಅಂದರೆ ಒಂದು 10 ಕತೆ ನಿಮ್ಮ ನೆನಪಿನಲ್ಲಿರಬೇಕು. ಒಂದು 3-4 ಕತೆ ನೆನಪಿದೆಯಾ? ಒಂದು 4 ಕತೆ ನೆನಪಿರೋ ಅಂಥವ್ರು ಯಾರಾದರೂ ಇದ್ದಾರೆ? ಹೇಳ್ತೀನಿ ನೋಡೋಣ ಸರ್. 4 ಕತೆ ನನಗೆ ತಕ್ಷಣಕ್ಕೆ ನಿಮಗೆ ಹೇಳ್ತೀನಿ ನಾವು ಅಂತ. ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್. ನಾನು ಒಂದು 8-10 ಜನ ಹೇಳ್ತಿದ್ರಿ. ಭಾಳ ಖುಷಿಯಾಗೋದೇನು ಅಂದರೆ, ನಾನು ಸ್ಟೂಡೆಂಟ್ ಆದರೆ, ನೀವೊಬ್ಬ ಸ್ಟೂಡೆಂಟ್ ಆದರೆ, ನಾನು ಕತೆ ಕೇಳಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಒಂದು 3 ನಿಮಿಷ, ದೊಡ್ಡ ಕತೆ ಹೇಳ್ಬಾರ್ದು, ನಿಮ್ಮ ಪಾಠನೂ ಮಾಡಬೇಕು. 3 ನಿಮಿಷ 5 ನಿಮಿಷ ಒಂದು ಸ್ಮಾಲ್ ಸ್ಟೋರಿಯನ್ನು ಮಕ್ಕಳಿಗೆ ಹೇಳಿದ್ರೆ ಬೇಕಾದ್ರೆ ನೋಡಿ, ದಟ್ ವಿಲ್ ಕ್ರಿಯೇಟ್ ಮ್ಯಾಜಿಕ್. ಹಾಗಾಗಿ ಅವ್ರನ್ನ ಪ್ರಶ್ನೆ ಕೇಳುವಂಥದ್ದು, ಅವ್ರನ್ನ ಹತ್ರ ಕರೀತದ್ದು, ಅವ್ರನ್ನ ಪ್ಯಾಕ್ ಮಾಡ್ತಕ್ಕಂಥದ್ದು. ಇನ್ನೊಂದು ನೀವು ಮಾಡಬೇಕು, ಯಾವ ಕಾರಣಕ್ಕೂ ಅವ್ರನ್ನ ಬೈಬಾರ್ದು. ನಾನು ಹೇಳಿದೆ, ಬ್ರೌನ್ ಉದಾಹರಣೆ ಕೊಟ್ಟೆ, ಲೆಸ್ ಬ್ರೌನ್. ಆ ಥರ ನಾವು ಯಾವುದೋ ಒಂದು ಭರದಲ್ಲಿ ಬೈದ್ಬಿಡ್ತೀವಿ ನಾವು. ದ ಡ್ಯಾಮೇಜ್ ಒನ್ಸ್ ಕಾಸ್ ವಿಲ್ ನಾಟ್ ರಿಪೇರ್. ಒಂದು ಸಾರಿ ಮನಸ್ಸಿನಲ್ಲಿ ಡ್ಯಾಮೇಜ್ ಆದರೆ ಅದನ್ನು ರಿಪೇರಿ ಮಾಡೋಕ್ಕೆ ಒಬ್ಬ ಗ್ರೇಟ್ ಟೀಚರ್ ಬರಬೇಕು. ಲೆಸ್ ಬ್ರೌನ್ಗೆ ಯಾರೊಬ್ಬ ಗ್ರೇಟ್ ಟೀಚರ್ ಬಂದ್ರಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ಡೋಂಟ್ ಸೇ ಇಟ್ ಅಗೈನ್. ಆ ಥರ ನೀವು ನಿಮ್ಮಲ್ಲಿ ಯಾರಾದರೂ ಒಬ್ಬರು ಆ ಥರ ಬರಬೇಕಾಗತ್ತೆ. ಆದ್ದರಿಂದ ಮಕ್ಕಳಿಗೆ ಶಿಕ್ಷೆ ಕೊಡಬೇಡಿ. ನಾವು ನೋಡ್ತೀವಿ, ನಾವು ಏನಾಗುತ್ತೆ, ನಮ್ಮ ಟೀಚರ್ಸ್ಗೆ ಏನಾಗುತ್ತೆ, ನಾವು ಟೀಚರ್ ಆದರೆ ಅದು ನಾನು ಮಾಡ್ಬೋದೇನೋ. ವಿ ಹ್ಯಾವ್ ಟು ಬಿಲೀವ್ ಇನ್ ಅವರ್ ಚಿಲ್ಡ್ರನ್, ವಿ ಹ್ಯಾವ್ ಟು ಬಿಲೀವ್ ಇನ್ ಅವರ್ ಸೆಲ್ಫ್. ಮಕ್ಕಳಿಗೆ ನಾವು ಬೈಬಾರ್ದು, ಹೊಡಿಬಾರ್ದು. ಅವರನ್ನು ಮೃದುವಾಗಿ ಪ್ರೀತಿಯಿಂದ ಅವರನ್ನು ಬದಲಾವಣೆಗೆ ನಾವು ಕೊಂಡೊಯ್ಯಬೇಕು. ಆ ಮ್ಯಾಜಿಕ್ ಅಂತ ಏನಿದೆ, ಆ ಮ್ಯಾಜಿಕ್ ಅದರಿಂದನೇ ಬರುತ್ತೆ ನಮಗೆ. ಆ ಎನರ್ಜಿ, ಆ ಒಂದು ಸ್ಪಿರಿಟು, ಆ ಎಂತೂಸಿಯಾಸಮು, ಅಲ್ಲೊಂದು ಬದಲಾವಣೆ, ಆ ಕತೆ, ಆ ಡ್ರಾಮಾ. ಯು ಹ್ಯಾವ್ ಟು ಬ್ರಿಂಗ್ ದಟ್ ಡ್ರಾಮಾ. ಆ ಡ್ರಾಮಾ ಏನಿದೆ, ಮೊದಲು ಅವರು ನಿಮ್ಮನ್ನು ಅಕ್ಸೆಪ್ಟ್ ಮಾಡದೇ ಇರ್ಬೋದು. ನೆನ್ನೆವರೆಗೂ ಚೆನ್ನಾಗಿದ್ದರು, ಮೊನ್ನೆ ಏನೋ 4ನೇ ತಾರೀಕು ನವಂಬರ್ ಯಾವುದೋ ಒಂದು ಶಿಕ್ಷಕರ ದಿನಾಚರಣೆಗೆ ಹೋಗಿ ನೆಕ್ಸ್ಟ್ ಡೇ ಏನೋ ಒಂದು ಮೇಡಮ್ಗೆ ಏನೋ ಆಗ್ಬಿಡ್ತು ಅನ್ನೋ ಥರ ಅನ್ಸ್ಕೊಳ್ತಾರೆ 4 ದಿವಸ. ಬಟ್ ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ, ಅವರ್ ಸರ್ ಹ್ಯಾಸ್ ಚೇಂಜ್ಡ್ ಪಾಸಿಟಿವ್ಲಿ. ಬಹಳ ಚೆನ್ನಾಗಿ ಪಾಸಿಟಿವ್ ಆಗಿ ಅವರು ಬದಲಾಗಿದ್ದಾರೆ.
ಏನೋ ಒಂದು ಅವರಲ್ಲಿ ಸ್ಪಾರ್ಕ್ ಕಾಣ್ತಾ ಇದೆ ಅಂತೇಳಿ, ನನ್ನನ್ನು ಭಾಳ ಇಷ್ಟಪಡ್ತಾರೆ ಅಂತೇಳಿ ಅವರಿಗೆ ಗೊತ್ತಾಗುತ್ತೆ. ಇಷ್ಟಪಡುವ ಶಿಕ್ಷಕರನ್ನು ಇಲ್ಲಿ ಒಂದನ್ನು ಹೇಳಿ ನಾನು ಮುಗಿಸ್ಬಿಡ್ತೀನಿ. ಶಿಕ್ಷೆ ಕೊಡೋದ್ರ ಬಗ್ಗೆ ನಾನು ಹೇಳ್ತೀನಿ, ಇದೊಂದು ಹೇಳಿ ನಾನು ಮುಗಿಸ್ತೀನಿ. ನಮ್ಮೆಲ್ಲರಿಗೂ ಸಹ ಎಷ್ಟೋ ತರಬೇತಿಗಳಾಗಿದೆ, ಮಕ್ಕಳಿಗೆ ಶಿಕ್ಷೆ ಕೊಡಬಾರ್ದು, ಅವ್ರನ್ನ ಬೈಬಾರ್ದು ಅಂತೇಳಿ. ಆದರೂ ಸರ್, ನಾನು ಎಷ್ಟೋ ಕಾರ್ಯಾಗಾರಗಳನ್ನ ಮಾಡಿದ್ದೀವಿ ನಾವು, ಏನೋ ಶಿಕ್ಷೆ ಕೊಡಬಾರ್ದು, ಬಾಲ ಜುವೆನೈಲ್ ಜಸ್ಟಿಸ್ ಆ್ಯಕ್ಟಲ್ಲಿದೆ, RT ಆ್ಯಕ್ಟಲ್ಲಿದೆ, NCPCR ಗೈಡ್ಲೈನ್ಸಲ್ಲಿದೆ, ಎಲ್ಲೆಲ್ಲೋ ಇದೆ, ನಮ್ಮ ಕಾನೂನುಗಳಲ್ಲಿದೆ. ಕಾನೂನುಗಳಲ್ಲಿ ಇರೋದ್ರಿಂದ ಅಷ್ಟೇ ಅಲ್ಲ, ಶಿಕ್ಷೆ ಕೊಡೋದು, ದೈಹಿಕ ಶಿಕ್ಷೆ ಕೊಡುವಂಥದ್ದು, ಮಾನಸಿಕ ಶಿಕ್ಷೆ ಕೊಡುವಂಥದ್ದು ಏನಾಗುತ್ತೆ ಅಂತೇಳಿ. ಇದನ್ನು ನಾನು ಒಂದು ಕಡೆಗೆ ಟ್ರೈನಿಂಗ್ ಕೊಡ್ಬೇಕಾದ್ರೆ, ಇದೇ ಥರ ಟ್ರೈನಿಂಗ್ ಕೊಡಬೇಕಾದ್ರೆ, ತರಬೇತಿ ಮುಗಿದಾದಮೇಲೆ ಇದನ್ನು ದಯಮಾಡಿ ಕೇಳಿಸ್ಕೊಳ್ಳಿ. ನಮ್ಮ ಜೊತೆಗೆ ಬಂದಿರೋಂಥವರು, ನಮ್ಮ ಸ್ನೇಹಿತರೊಬ್ಬರು, ಅವ್ರ ಅನುಭವನ ಹೇಳಿದರು, ಪಾರ್ಟಿಸಿಪೆಂಟ್ಸ್ಗೂ ಹೇಳಿದರು. ಅವರು ವಿದ್ವಾಂಸರು, ರಿಟೈರ್ಡ್ ಆಗಿದ್ದಾರೆ. ಅವರೇ ನನ್ನಲ್ಲಿ ಪರಿಚಯ ಮಾಡಿಸಿದ್ದು. ಬೆಳಗಾವಿನ ರಾಮಕೃಷ್ಣಾಶ್ರಮದಲ್ಲಿ ನನಗೆ ಕರೆದಿದ್ರು. ಅಲ್ಲಿ ಆದ ತರಬೇತಿಯಲ್ಲಿ ಇದು ನಡೆದ ಘಟನೆ. ಬೆಂಗಳೂರಿನವರು 50-60 ವರ್ಷ, 55 ವರ್ಷಕ್ಕೆ ಅವರು ಹೈಸ್ಕೂಲಲ್ಲಿ ಓದ್ತಿದ್ದಾಗ ನಡೆದ ಘಟನೆ. ಅವ್ರು ಸ್ಟೂಡೆಂಟ್ ಆಗಿದ್ದಾಗ ಅವ್ರಿಗೆ ಒಬ್ಬರು ಮ್ಯಾಥ್ಸ್ ಟೀಚರ್ ತುಂಬ ಚೆನ್ನಾಗಿ ಕಲಿಸೋರು, ಪರವಾಗಿಲ್ಲ. ಭಾಳ ಬೈಯೋರು, ಸಿಕ್ಕಾಬಟ್ಟೆ. ನಾವೆಲ್ಲರೂ ಮಾಡ್ತೀವಿ ಅದನ್ನು, ಬೈಯೋದೆ. ಯಾಕೆ ಬೈತೀವಿ ಅಂತ ಹೇಳಿದ್ರೆ, ಹೇಳಿದ ಮಾತು ಕೇಳಲ್ಲ, ಕಲಿಯಲ್ಲ, ನಮಗೆ ಬೇಕಾದಂಗಿಲ್ಲ. ನಾನು ಹೇಳಿದ ಇಂಪರ್ಫೆಕ್ಷನ್, ನಾವು ಪರ್ಫೆಕ್ಷನ್ಸ್ ಇಷ್ಟಪಡ್ತೀವಿ. ಆ ಥರ ಯಾವ ಕ್ಲಾಸಲ್ಲೂ ಅವರ ಯಾವುದೇ ತರಗತಿಯಲ್ಲಿ ಅವರು ಬೈದೇ ಬರ್ತಿರಲಿಲ್ಲ. ಸೊ ಮಕ್ಕಳು ಯಾರೂ ಇಷ್ಟಪಡ್ತಿರಲಿಲ್ಲ. ನಿಮ್ಮ ಎದುರಿಗೆ ಖುಷಿಯಾಗಿರ್ತಾರೆ, ನೀವು ಬರ್ತಿದ್ದಂಗೆ ನಮಸ್ಕಾರ ಸರ್, ನಮಸ್ಕಾರ ಮೇಡಮ್ ಅಂತಾರೆ. ಆಮೇಲೆ ಹೋದ್ಮೇಲೆ ನಿಮ್ಮ ನಿಜವಾದ ಒಂದಿದು, ಆಮೇಲೆ ಅವರವರೇ ಮಾತಾಡ್ಕೊಂತಾರೆ, ಅಯ್ಯೋ ಏನಪ್ಪ ಇವ್ರಿಗೆ. ಸೊ ಅವರ ಟೀಚರ್ ಆ ಥರ ಇದ್ದಾಗ ಒಂದು ಸರಿ ರಜೆ ಬಂತು, ಬೇಸಿಗೆ ರಜೆ ಮುಗಿದ ಮೇಲೆ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಸ್ಕೂಲ್ ಸ್ಟಾರ್ಟ್ ಆದಾಗ ಆಮೇಲೆ ಬರಲೇ ಇಲ್ಲ. ದಟ್ ಟೀಚರ್ ಡಿಡ್ ನಾಟ್ ಕಮ್, ಬರಲೇ ಇಲ್ಲ ಅವರು. ಸ್ಟೂಡೆಂಟ್ಸ್ಗೆಲ್ಲ ಗುಸುಗುಸು, ಆ ಟೀಚರ್ಸ್ ಮೇಲೆ ಜಾಸ್ತಿ ಕಣ್ಣಿರುತ್ತೆ. ಯಾಕೋ ಬರಲಿಲ್ಲ ಒಳಗೊಳಗೇನೋ ಭಯ, ಯಾಕೆ ಬರಲಿಲ್ಲ, ಏನೋ ಒಂಥರ ಇದು. ಆಮೇಲೆ ಗೊತ್ತಾಗಿದ್ದೇನು ಅಂದರೆ, ಅವರ ಮನೆಯಲ್ಲಿ ಒಂದು ಬೆಂಕಿ ಅಪಘಾತ ಆಗಿ ಅವರ ಇಡೀ ಕುಟುಂಬ ಸತ್ತೋಗ್ಬಿಡ್ತಾರೆ. ನಡೆದರೆ ಘಟನೆ, ಇಡೀ ಕುಟುಂಬ ಅವರು ಮೃತರಾಗಿದ್ದಾರೆ. ಅವರು ಹೋದಾಗ ಇವರು ಸ್ಟೂಡೆಂಟ್, ಇವ್ರಿಗೆ ಯಾಕೆ ಗೊತ್ತಿದೆ ಅಂದರೆ ಟೀಚರ್ಸಿಗೆ ಗೊತ್ತಾಗಲ್ಲ. ಇದು ಅವ್ರು ಸ್ಟೂಡೆಂಟ್ ಆಗಿದ್ದಕ್ಕೆ ಗೊತ್ತಾಗಿದೆ. ಆ ಕಥೆ ಅವ್ರ ರೀತಿ ಯಾಕೆ ಅಂದರೆ ಅವ್ರಿಗೆ ಸ್ಟೂಡೆಂಟ್ ಅವರು. ಇವರೆಲ್ಲ ಮಾತಾಡ್ಕೊಂಡ್ರಂತ ಅವ್ರ ಫ್ರೆಂಡ್ಸ್ ಎಲ್ಲ, ಸದ್ಯಪ್ಪ ಈ ವರ್ಷ ಅವರು ಇಲ್ಲ, ಇನ್ನು ಮುಂದೆ ಅವರು ಇಲ್ಲ. ಶಿಕ್ಷಕರ ಸಾವನ್ನು, ಶಿಕ್ಷಕರ ಅಗಲಿಕೆಯನ್ನು, ಶಿಕ್ಷಕರ ಗೈರು ಹಾಜರಿಯನ್ನು ಸಂಭ್ರಮಿಸುವಂತಹ ಸ್ಥಿತಿ ಏನಿದೆ, ನಿಜಕ್ಕೂ ಅದೊಂದು ಘೋರವಾದ ಸ್ಥಿತಿ. ಒಳ್ಳೆ ಉದ್ದೇಶಕ್ಕೆ ಮಾಡಿರ್ಬೋದು. ಚಿಲ್ಡ್ರನ್ ವಿಲ್ ನಾಟ್ ಲವ್ ಯು. ನಮ್ಮಲ್ಲಿ ಮೇಷ್ಟ್ರುಗಳಿಗೆ ಒಂದು, ಮತ್ತು ನಮ್ಮ ವಾಟ್ಸಪ್ ಯೂನಿವರ್ಸಿಟಿ ಅಂತೀವಿ ನಾವು, ಏನೇನೋ ಬರ್ತಿರುತ್ತೆ. ಹಂಗೆ ಬೈದಿದ್ದಕ್ಕೆ, ಹಿಂಗೆ ಹೊಡೆದಿದ್ದಕ್ಕೆ ನಾನು ಇಂಥ ದೊಡ್ಡ ವ್ಯಕ್ತಿ ಆದೆ ಅಂತೇಳಿ. ಅದೆಲ್ಲ ತಪ್ಪು. ಹೊಡೆದೇ ಇದ್ರೆ ಇನ್ನೂ ದೊಡ್ಡ ವ್ಯಕ್ತಿ ಆಗ್ತಿತ್ತು. ಹೊಡೆದೇ ಇದ್ದರೆ ಇದು ಎಲ್ಲ ಏನಂದರೆ, ನಮ್ಮ ಟೀಚರ್ಸ್ ನೀವೆಲ್ಲ ನಂಬಲಿಕ್ಕೆ ಅದನ್ನೆಲ್ಲ ಯಾರ್ಯಾರೋ ಮಾಡಿ ಹಾಕ್ತಿರ್ತಾರೆ, ನಾವೇ ಮಾಡ್ತೀವಿ ಅದನ್ನು ವಾಟ್ಸಪ್ ಸ್ಟೇಟಸ್ಗೆ ಹಾಕ್ಕೊಂಡು ನಾವು ದೊಡ್ಡ ಹಾನಿ ಮಾಡ್ತೀವಿ ನಾವು. ಅದರಿಂದ ದಯಮಾಡಿ ನಾನು ನಿಮಗೆಲ್ಲ ಕೇಳ್ಕೊಳ್ಳೋದೇನು ಅಂದರೆ, ಮನ ಪರಿವರ್ತನೆ ಆಗುವಂತಹ ಶಿಕ್ಷಕರಾಗಬೇಕು. ವಿದ್ಯಾರ್ಥಿಗಳ ಅಂತಃಕರಣವನ್ನು ಮುಟ್ಟುವ ಶಿಕ್ಷಕರಾಗಬೇಕು. ಅವರನ್ನು ಬದಲಾಯಿಸುವ ಶಿಕ್ಷಕರಾಗಬೇಕು. ಅವರಲ್ಲಿ ಪರಿವರ್ತನೆ ತರುವಂತಹ ಶಿಕ್ಷಕರಾಗಬೇಕು. ಅವರಿಗೆ ಬರೀ ಮಾಹಿತಿಯನ್ನು, ವಿಷಯ ಗೂಗಲಲ್ಲಿ ಸಿಗುತ್ತೆ, ಪುಸ್ತಕದಲ್ಲಿ ಸಿಗುತ್ತೆ. ಅದನ್ನು ಮಾಡಲಿಕ್ಕೆ ನಾನೇನು ಬೇಕಾಗಿಲ್ಲ. ನಾನು ಟೀಚರಾಗಿ ತರಬೇಕಾಗಿರೋದೇನು ಅಂದರೆ, ಐ ಹ್ಯಾವ್ ಟು ಬ್ರಿಂಗ್ ಲವ್, ಎಂಪತಿ, ಕೇರಿಂಗ್. ಗ್ರೇಟ್ ಟೀಚರ್ ಈಸ್ ಒನ್ ಹೂ ಕೇರ್ಸ್ ಅಂತ. ಆದ್ದರಿಂದ ಇಷ್ಟನ್ನು ಹೇಳ್ತಾ, ತಾವೆಲ್ಲರೂ ಈ ದೃಷ್ಟಿಯಲ್ಲಿ ನಾನಿವತ್ತು ಏನು ತಮ್ಮ ಜೊತೆ ಕೆಲವು ಹಂಚ್ಕೊಂಡಿರ್ತಕ್ಕಂಥ ಕೆಲವು ವಿಷಯಗಳನ್ನು ತಾವು ಈ ದೃಷ್ಟಿಯಲ್ಲಿ ತಮ್ಮ ಒಂದು ಶಿಕ್ಷಕ ವೃತ್ತಿಯಲ್ಲಿ ಒಂದಷ್ಟು ಬದಲಾವಣೆಗಳನ್ನು ನೀವು ತಂದುಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಈ ವಿಷಯಗಳನ್ನು, ಇದರ ಸಾಫ್ಟ್ ಸ್ಕಿಲ್ಸ್ ಅಂತೀವಿ ನಾವು. ಮಕ್ಕಳನ್ನು ಹೇಗೆ, ಅವ್ರ ಜೊತೆ ಹೇಗೆ ವರ್ತಿಸಬೇಕು, ಹೇಗೆ ಕಲಿತಾರೆ ಅವರು. ನಮಗೆ ಟ್ರೈನಿಂಗ್ಗಳು ಭಾಳ ಇವಾಗ್ತವೆ, ಯಾವುದು ಸಬ್ಜೆಕ್ಟ್ ಟೀಚರ್ಸ್ ಟ್ರೈನಿಂಗ್ಸ್. ಇದನ್ನು ನಾವು ಯಾರೂ ಕಲಿಯಲ್ಲ ಜಾಸ್ತಿ.
ಇದಕ್ಕೆ ಸಂಬಂಧಪಟ್ಟ ಬೇಕಾದಷ್ಟು ಸಾಹಿತ್ಯ ಇದೆ. ಇವುಗಳನ್ನು ತಾವೆಲ್ಲ ಓದ್ಕೊಳ್ಳಿ. ನಿಮ್ಮೊಳಗೊಬ್ಬ ಒಂದು ಅದ್ಭುತ ಶಿಕ್ಷಕ, ಈಗಾಗಲೇ ಅದ್ಭುತ ಶಿಕ್ಷಕರೇ ನೀವೆಲ್ಲ, ಇನ್ನಷ್ಟು ಶ್ರೇಷ್ಠ ಶಿಕ್ಷಕರಾಗಲಿ. ಆ ಮ್ಯಾಜಿಕ್ ಅಂತ ಹೇಳಿದೆ, ಏನು ಹೇಳಿದೆ ನಾನು, ಆ ಮ್ಯಾಜಿಕ್ ತರುವಂತಹ, ಆ ಕ್ಲಾಸ್ ರೂಮಲ್ಲಿ ಮ್ಯಾಜಿಕ್ ತರುವಂತಹ ಶಿಕ್ಷಕರು ನೀವಾಗಲಿ ಅಂತ ಹೇಳ್ತಾ, ಇವತ್ತು ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನನಗೆ ತಮ್ಮೆಲ್ಲರೂ ನಾನು ಹೊಂದಿಸ್ತಾ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರೂ ಹೊಂದಿಸ್ತಾ